ಭಾರತದ ಹೆಮ್ಮೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಈ ವರ್ಷ SPB ಸರ್ನ ಸಿನಿ ಜೀವನದ 50ನೇ ವರ್ಷ. ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮಾಡುವಾಗ ದೇರ್ ವಾಸ್ ಓನ್ಲಿ ಒನ್ ಗರ್ಲ್. ಐ ವಾಸ್ ಇನ್ ಲವ್ ವಿತ್ ಹರ್, ಬಟ್ ಅನ್ಫಾರ್ಚುನೇಟ್ಲಿ ಶಿ ವಾಸ್ ಇನ್ ಲವ್ ವಿತ್ ಸಂಬಡಿ ಎಲ್ಸ್. ವಾಟ್ ಕ್ಯಾನ್ ಐ ಡೂ? ಈವನ್ ನೌ ಐ ಗೆಟ್ ಲವ್ ಲೆಟರ್ಸ್. ವಾಟ್ ಕ್ಯಾನ್ ಐ ಡೂ ನೌ? ಆ ದಿನಗಳಲ್ಲಿ ನಾ ಇತ್ತು, ಕಲ್ಲಿಲ್ಲ. ಈ ದಿನಗಳಲ್ಲಿ ಕಲ್ಲಿದೆ, ನಾ ಇಲ್ಲ. ಅಯ್ಯೋ ಅಯ್ಯೋ. ಆಸೆಯ ಭಾವ, ವೈ ಗಾಡ್, ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆಗೊಂದಿನ ನಿಷೇಧಾನೇರಿ ಬಂದಿದೆ. ನನ್ನ ಸಂಗೀತ ಕೋಶ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ ಅಧಿಕ ಪರ್ಶವಾದ ಹಿಟ್ ಸಾಂಗ್ಸ್ ರಾಜನಾಗೇಂದ್ರ ಅವರು ಕೊಟ್ಟದೆ ಇರಬಹುದು. ಒಂದಾಗಿ ಬಂದಿದೆ. ನನ್ನನ್ನು ಎಲ್ಲಾ ರಾಜ್ಯಗಳಲ್ಲಿ ಪ್ರೀತಿಸ್ತಾರೆ. ಬಟ್ ಐ ಡೋಂಟ್ ನೋ ವೈ ಕನ್ನಡಿಗಸ್ ಲವ್ ಮಿ ಸೋ ಮಚ್, ಲಿಟಲ್ ಬೆಟರ್ ದ್ಯಾನ್ ಎವ್ರಿಬಡಿ. ಇಷ್ಟು ತನಕ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡಿದ ಎಲ್ಲರಿಗೂ ಸಾಷ್ಟಾಂಗ ಕೃತಜ್ಞತಾಪೂರ್ವಕ ದಂಡ ಪ್ರಮಾಣ. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ಮತ್ತೆ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಸೊ wait, let's start. This is Brew Weekend with Ramesh Season 2, co-powered by Sensodyne, fashion partner Kanva Mart, special partner Gillette Mach 3, jewelry partner Sudarshan Jewelers, cookies partner Unique Cookies, hair grow oil partner Rishikesh Bringa Oil, associate sponsors Fortune Sunflower Oil ಹಾಗೂ ಶ್ರೀ ಆಯುರ್ವೇದ. ನಮಗೆ ಈ ಟೆಂಪರೇಚರ್ ಅಳಿಯಕ್ಕೆ ಥರ್ಮೋಮೀಟರ್ ಇದೆ, ಹಾರ್ಟ್ ಬೀಟ್ ಅಳಿಯಕ್ಕೆ ಸ್ಟೆಥೋಸ್ಕೋಪ್ ಇದೆ, ಸ್ಪೀಡ್ ಅಳಿಯಕ್ಕೆ ಸ್ಪೀಡೋಮೀಟರ್ ಇದೆ, ಈ ಲೈಟ್ ಅನ್ನ ಅಳಿಯಕ್ಕೆ ಫೋಟೋಮೀಟರ್, ಲೈಟ್ ಮೀಟರ್ ಇದೆ. ಆದ್ರೆ ಈ ಸಾಧನೆಯನ್ನ ಅಳಿಯಕ್ಕೆ ಸಾಧನಾ ಮೀಟರ್ ಅಂತ ಯಾವುದು ಇಲ್ಲ. ಸಾಧಾರಣ ಮನುಷ್ಯನ ಅಸಾಧಾರಣ ಸಾಧನೆ ಅಂತ ಶ್ಲಾಘನೆ ಮಾಡಬಹುದು ಅಷ್ಟೇ. ಸೊ ಬೇಸಿಕಲಿ ಸಾಧನೆಯನ್ನ ವರ್ಣಿಸ್ಬೋದು, ಅಳಿಯಕ್ಕಾಗಲ್ಲ. ಇವತ್ತಿನ ನಮ್ಮ ಸಾಧಕರ ಸಾಧನೆಯು ಹೀಗೆ. ಇವರ ಸಾಧನೆಯನ್ನ ಯಾವ ಕವಿವಾಣಿನೂ ವರ್ಣಿಸಕ್ಕಾಗಲ್ಲ, ಯಾವ ಕಲಾವಿದನ ಕುಂಚವೂ ಬಣ್ಣಿಸಕ್ಕಾಗಲ್ಲ. ಇವರು ವಿಶೇಷಣಕ್ಕೂ ಮೀರಿದ ವಿಶೇಷತೆ ಉಳ್ಳವರು, ಗುಣವಾಚಕಕ್ಕೂ ಮೀರಿದ ಗುಣವಂತರು. ಸೊ ಲೆಟ್ಸ್ ವೆಲ್ಕಮ್ ಭಾರತದ ಹೆಮ್ಮೆ, the pride of India, Dr. S.P. Balasubramanya. The claps never end when you are around. Such an honor to have you, sir. My pleasure. ಈ ವರ್ಷ SPB ಸರ್ನ ಸಿನಿ ಜೀವನದ 50ನೇ ವರ್ಷ. ಈ ಗೋಲ್ಡನ್ ವಾಯ್ಸ್ ನ ಗೋಲ್ಡನ್ ಜೂಬ್ಲಿನ ಸೆಲೆಬ್ರೇಟ್ ಮಾಡುವಂತ ಈ ಗೋಲ್ಡನ್ ಅವಕಾಶ ನಮಗೆ ವೀಕೆಂಡ್ ವಿತ್ ರಮೇಶ್ ಸಿಕ್ಕಿದೆ. We feel so honored and privileged. Thank you, sir. Thank you so much. Most welcome, most welcome. So, Dr. S.P. ಬಾಲಸುಬ್ರಹ್ಮಣ್ಯಂ ಅವರು, ಇವರ ಪೂರ್ಣ ಹೆಸರು ಶ್ರೀಪತಿ
ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಇವರ ಜನ್ಮದಿನ ಜೂನ್ 4, 1946, ಆಂಧ್ರ ಪ್ರದೇಶದ ಕೋನೆಟಂಪೇಟ ಇವರ ಜನ್ಮಸ್ಥಳ. ಇವರ ತಂದೆ ಹರಿಕಥಾ ವಿದ್ವಾಂಸರಾದ SP ಸಾಂಬಮೂರ್ತಿ ಅವರು, ತಾಯಿ ಶಕುಂತಲಮ್ಮನವರು. ಇವರ ಇಬ್ಬರ ಹಿರಿಯ ಪುತ್ರ SPB ಅವರು, ಇವರ ಧರ್ಮಪತ್ನಿ ಶ್ರೀಮತಿ ಸಾವಿತ್ರಿ ಅವರು, ಇವರ ಪುತ್ರಿ ಪಲ್ಲವಿ ಹಾಗೂ ಪುತ್ರ ಚರಣ್. ಇವರೊಬ್ಬ ಗಾಯಕರಾಗಿ ಸರಿಸುಮಾರು 40,000 ಹಾಡುಗಳನ್ನ ಹಾಡಿರುವ ಮಹಾನ್ ಗಾಯಕರು. ಇವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ತುಳು, ಕೊಂಕಣಿ, ಒರಿಯಾ, ಅಸಾಮೀಸ್, ಬಡಗ, ಸಂಸ್ಕೃತ, ಬೆಂಗಾಲಿ, ಮರಾಠಿ, ಪಂಜಾಬಿ, ಇಂಗ್ಲಿಷ್. ಐ ಆಮ್ ಗೋಯಿಂಗ್ ಬ್ರೆತ್ಲೆಸ್ ಸರ್. ಹೀಗೆ 15 ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿರುವ ಸರ್ವ ಭಾಷಾ ಗಾಯಕರು. ಚಿತ್ರಗೀತೆಗಳ ಜೊತೆಗೆ ಖಾಸಗಿ ಆಲ್ಬಮ್ಗಳು, ದೇವರ ನಾಮ, ಭಾವಗೀತೆ ಹಾಗೂ ಕರ್ನಾಟಿಕ್ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಗೀತೆಗಳನ್ನ, ಎಲ್ಲಾ ವಿಧವಾದ ಹಾಡುಗಳನ್ನ ಹಾಡಿರುವಂತ ಮಹಾನ್ ಗಾಯಕರು SPB ಅವರು. ಗಾಯನದ ಜೊತೆಗೆ ಇವರೊಬ್ಬರು ಸಂಗೀತ ನಿರ್ದೇಶಕರು, ನಟರು, ಡಬ್ಬಿಂಗ್ ಕಲಾವಿದರು ಹಾಗೂ ಒಬ್ಬ ನಿರ್ಮಾಪಕರು ಕೂಡ. ಭಾರತ ಸರ್ಕಾರ ನೀಡಿರುವ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ 2001ರಲ್ಲಿ, ಪದ್ಮಭೂಷಣ್ 2011ರಲ್ಲಿ ಬಂದಿದೆ. ಇವರಿಗೆ 6 ರಾಷ್ಟ್ರ ಪ್ರಶಸ್ತಿಗಳು ಬಂದಿವೆ ಹಾಗೂ ಕರ್ನಾಟಕ, ಆಂಧ್ರ, ತಮಿಳುನಾಡು ರಾಜ್ಯ ಸರ್ಕಾರಗಳಿಂದ ಒಟ್ಟು 23 ರಾಜ್ಯ ಪ್ರಶಸ್ತಿಗಳು ಬಂದಿದೆ. SP ಸರ್ಗೆ ಪ್ರತ್ಯೇಕ ಯೂನಿವರ್ಸಿಟಿಗಳಿಂದ 4 ಡಾಕ್ಟರೇಟ್ಗಳು ಸಿಕ್ಕಿದೆ. ಸೊ ಡಿಸರ್ವ್ಡ್ಲಿ ಕನ್ನಡ ನಾಡಿನ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ್ಟ ಪ್ರಶಸ್ತಿ, ವಿಶ್ವ ಗಾನಯೋಗಿ ಗೌರವ, ಆಂಧ್ರ ವಿಶ್ವವಿದ್ಯಾಲಯದಿಂದ ಕಲಾ ಪ್ರಪೂರ್ಣ ಗೌರವ, ಮಂತ್ರಾಲಯದ ಆಸ್ಥಾನ ವಿದ್ವಾನ್ ಗೌರವ, ತಮಿಳುನಾಡಿನ ಕಲೈಮಾಮಿಣಿ ಗೌರವ ಹಾಗೂ ಸಾಂಸ್ಕೃತಿಕ ಕಲಾ ಸಿರಿ ಗೌರವ, ಮುಂಬೈನಲ್ಲಿ ಮಿಯಾ ತಾನ್ಸೇನ್ ಪ್ರಶಸ್ತಿ, ಲತಾ ಮಂಗೇಶ್ಕರ್ ಪ್ರಶಸ್ತಿ, ಕೇರಳದ ಹರಿವರಾಸನಂ ಪ್ರಶಸ್ತಿ. ಹೀಗೆ ವಿವಿಧ ರಾಜ್ಯಗಳಲ್ಲಿ ಗೌರವಗಳ ಜೊತೆಗೆ ಫಿಲ್ಮ್ ಫೇರ್ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನವಾಗಿರೋದು. ಇವರು ದೊರಕಿರೋ ಪ್ರಮುಖ ಪ್ರಶಸ್ತಿಗಳ ಗೌರವಗಳು ಕೆಲವು ಮಾತ್ರ. ರಮೇಶ್ ಎಸ್ ಸರ್, ವೀಕೆಂಡ್ ವಿತ್ ರಮೇಶ್ ಒಂದು ಎಪಿಸೋಡ್ ಆಯ್ತು. ಅದೇ ಅದೇ ಆಗಿರೋದು. ಇದೇನಾಗಿದೆ, ಒಂದು ಮಹಾಸಾಗರನ ಇಟ್ಕೊಂಡು ನಾವು 2 ಬಕೆಟ್ ಅಲ್ಲಿ ಫಿಲ್ ಮಾಡಕ್ ಟ್ರೈ ಮಾಡ್ತಿದೀವಿ. ಇದಷ್ಟೇ ಅಲ್ಲದೆ ಇಲ್ಲ, ಹೂಬಾಣ ಆದ್ರೂ ಕೂಡ ಒಬ್ಬನ ಇಟ್ಕೊಂಡು ಎಲ್ಲ ಪಕ್ಕದಿಂದ ಕೂಡ ಹೂಬಾಣಗಳಿಟ್ರೆ ಗಾಯ ಆಗತ್ತೆ. ಇದಷ್ಟೇ ಅಲ್ಲದೆ ಒಂದೇ ದಿನದಲ್ಲಿ ಕನ್ನಡದಲ್ಲಿ 17 ಹಾಡುಗಳು, ಒಂದೇ ದಿನದಲ್ಲಿ ತಮಿಳು ಹಾಗೂ ತೆಲುಗುನಲ್ಲಿ 19 ಹಾಡುಗಳು, ಒಂದೇ ದಿನದಲ್ಲಿ ಹಿಂದಿಯಲ್ಲಿ 16 ಹಾಡುಗಳನ್ನ ರೆಕಾರ್ಡ್ ಮಾಡಿದಂತ ಪ್ಲೇ ಬ್ಯಾಕ್ ಸಿಂಗರ್ ಅಂದ್ರೆ ನಮ್ಮ SPB ಅವರು. ಸರ್, ಹೂ ಬಾಣ ಸಾಕ ಸರ್? ಇನ್ನೂ ಇದೆ ಸರ್ ಬಾಣಗಳು. ಕಿರುತೆರೆ ಇಲ್ಲ ಶೋಗಳ ಸಾರಥಿಯಾಗಿ. ಮೇ ಐ ಡಿಸ್ಟರ್ಬ್ ಯು? ಎಸ್ ಪ್ಲೀಸ್. ನನ್ಗೆ ನನ್ನ ಹೆಸರೇ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಇಷ್ಟು ವಿಷಯಗಳನ್ನು ಹೇಗೆ ಜ್ಞಾಪಕ ಇಟ್ಕೊಂಡಿದ್ದೀರಾ ನೀವು? ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಜಾತಕನೇ ನೀವು ಬಿಸ್ತಾ ಇದ್ದೀರಾ. ಬತ್ತಳಿಕೆ ಫುಲ್ ಹೂಬಾಣಗಳಿದೆ ಸರ್. ಒನ್ ಮೋರ್ ರೆಡಿ? ಎಸ್. ಇದಿಷ್ಟೇ ಅಲ್ಲದೆ ಕಿರುತೆರೆ ಶೋಗಳ ಸಾರಥಿಯಾಗಿ ಸಾವಿರಾರು ಎಪಿಸೋಡ್ಗಳು, ಲೆಕ್ಕಕ್ಕೆ ಸಿಗದ ಅದೆಷ್ಟೋ ಸ್ಟೇಜ್ ಸಿಂಗಿಂಗ್ ಪರ್ಫಾರ್ಮೆನ್ಸಸ್ ಗರಿವೆ ನಮ್ಮ SPB ಅವ್ರದ್ದು. ಆಂಬ್ಯುಲೆನ್ಸ್ ಪ್ಲೀಸ್. ಸರ್, 50 years of SPB. ವಾಟ್ ಅ ಗ್ರೇಟ್ ಮೊಮೆಂಟ್ ಸರ್. ವಾಟ್ ಅ ಪ್ಲಸ್. ನೀವು ನಮ್ಗೆ ಕೊಟ್ಟಿರುವಂತ ಖುಷಿ 50 ವರ್ಷಗಳಲ್ಲಿ. ಅಂದ್ರೆ ಸರ್, ನಾವು ಒಂದು ದಿನ ಒಂದೇ ಮೂಡಲ್ಲಿ ಇರಲ್ಲ ಸರ್. 24 ಗಂಟೆ ಒಬ್ಬ ಮನುಷ್ಯ ಒಂದೇ ಮೂಡಲ್ಲ. ದಿಢೀರಂತ ಸಿಡುಕ್ತಾನೆ, ದಿಢೀರಂತ ನಗ್ತಾನೆ, ಆ ಥರ ಇರ್ಬೇಕಾರೆ ಈಗ 50 ವರ್ಷಗಳು ಇಷ್ಟು ಜನ ನೀವು ಖುಷಿಯಾಗಿ ಇಟ್ಟಿದಿರಲ್ಲ ಸರ್. ವಾಟ್ ಅ ಗ್ರೇಟ್ ಮ್ಯಾನ್ ಯು ಆರ್. ಥ್ಯಾಂಕ್ ಯು ಸೋ ಮಚ್. ಸೊ ದಿಸ್ ವೀಕೆಂಡ್ ಇಸ್ ವಿತ್ SPB ಸರ್. ಎಸ್ ಸರ್, ಹೇಳಿ ಸರ್. ಇಲ್ಲ, ನೀವು ಹೇಳಿದ ಹಾಗೆ ಇಷ್ಟು ಸಾಲುಗಳು ಪ್ರಯಾಣ ಮಾಡೋದಕ್ಕೆ
ನನಗೆ ಶಕ್ತಿ ಇಲ್ಲ, ಇದು ನಂದ ಈ ಶಕ್ತಿ ಎಲ್ಲ ಕೂಡ. ನನ್ನ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಪ್ರಯಾಣ ಮಾಡ್ತಾನೆ ಇದ್ದೀರಾ, ಇವರೆಲ್ಲರೂ ಮಾಡ್ತಾ ಇದ್ದಾರೆ ಪ್ರಯಾಣ. ನಾನು ಯಾವಾಗಲೂ ಹೇಳೋದೇನೆಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಬಾತ್ರೂಮಲ್ಲಿ ಹೋಗಿ ನಮ್ಮ ಮುಖ ಅದೇ ಮುಖ ತಾನೆ, ಬೇರೆ ಏನಾರು ವಿಗ್ಗಿ ಕಾಬಲ್ಲ ಅದು ಇದು ಮಾಡ್ಬೋದಾ, ಏನೇನೋ ಐಡಿಯಾ ಬರುತ್ತೆ. ಬಟ್ ಒಂದು ಗಾತ್ರವನ್ನು, ಒಂದು ಗಂಟ್ಲನ್ನು ಇಷ್ಟು ಸಾಲುಗಳಾಗಿ ಬೋರ್ ಆಗ್ಲಿಲ್ಲ ಸರ್, ಇನ್ನು ನೀವು ಹಾಡಲೇಬೇಕು ಅಂತ ಆಶೀರ್ವಾದ ಮಾಡೋ ಅವರಿಗೆ ಸೇರ್ಬೇಕು ಅಂತ ಗಂಟ್ಲು ಸರ್. ಸರ್, ಇಷ್ಟೊಂದು ಹೂ ಬಾಣ ಬಿಟ್ಟು ನಮ್ಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಸರ್, ಇನ್ನೂ ತೃಪ್ತಿ ಆಗ್ತಿಲ್ಲ ಸರ್. When you've not done justice to the great, your greatness. ನನಗೆ ಬರ್ತೀನಿ ಸರ್, ಆಮೇಲೆ ಕೊಡಿ, ಪಕ್ಕದಲ್ಲಿ ಆಂಬ್ಯುಲೆನ್ಸ್ ಇಟ್ಕೋತೀನಿ ನಾನು. ರೈಟ್, ಏನೋ ಒಂದು ಬೇಕಾಗಿದೆ SPV ಸರ್ ಗೋಲ್ಡನ್ ಜೂಲಿಯರ್ ಸೆಲೆಬ್ರೇಟ್ ಮಾಡಕ್ಕೆ. ಇನ್ನೇನೋ ಬೇಕಾಗಿದೆ, ಸಮಥಿಂಗ್ 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 ಸಮಥಿಂಗ್. ಸಂತೋಷದಾಯಿ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಸಂತೋಷದಾಯಿ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಮುತ್ತಿನ ನಗುವಲಿ ಎಂದೆಂದು ತೇಲಾಡುವ ಚಿನ್ನದ ಹೃದಯವ ಹಿಂದೆ ದೋಚುವ ಹಾಡಲು ನೀವು ಆಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು. ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಕನಸಲು ನೀನೆ, ಮನಸಲು ನೀನೆ, ಕನಸಲು ನೀನೆ, ಮನಸಲು ನೀನೆ, ನಿನ್ನಾಣೆ ನನ್ನಾಣೆ ನಿನ್ನಾಣೆ, ಒಲಿದ ನಿನ್ನ ಬಿಡಿಯು ಚಿನ್ನ, ಇನ್ನು ಎಂದೆಂದಿಗೂ ನಿನ್ನೊಂದೆಂದಿಗೂ. ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ, ಒಲಿದ ನಿನ್ನ ಬಿಡಿಯು ಚಿನ್ನ, ಇನ್ನು ಎಂದೆಂದಿಗೂ ನಿನ್ನನೆಂದೆಂದಿಗೂ. ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ. ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇ ಇವರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟೆಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು,
ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಅನಾರ್ಕಲಿ ಅನಾರ್ಕಲಿ. ಅರೆ ಯಾರ್ರೀ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರ್ನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು. ಮೈಸೂರಂತ ಜಿಲ್ಲೆಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು, ಹಾಳೆ ರಾಜರ ಅಪ್ನೆ ಇದ್ದು, ಪ್ರೀತಿ ಮಾಡೋ ಜಾಗಗಳಿದ್ದು, ಕದ್ದು ಮುಚ್ಚಿ ಓಡಾಡ್ತಿರಲ್ರಿ. ಬನ್ರಿ ನೋಡ್ರಿ ನನ್ ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ. ಕೂರಕ್ಕು ಕ್ರಳ್ಳಿಕೆರೆ, ತೇಲಕ್ಕ ರಂಜಿಕೆರೆ. ಕೂರಕ್ಕು ಕ್ರಳ್ಳಿಕೆರೆ, ತೇಲಕ್ಕ ರಂಜಿಕೆರೆ. ಲವ್ವಿಗೆ ಈ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ, ಕನಂಬಾಡಿ ಕಟ್ಟೆ ಇದೆ. ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಈ ದಿಗಿಲ್ದ ಬಗ್ಗೆ ಮಾಡಿ ಲವ್ ಮಾಡಿ ಲವ್ ಮಾಡಿ. ಬಲ್ಮುರಳಿ ಪೂಜನೆ ಪಾ, ಎಡ್ಮುರಳಿ ಜಪ ತಪ. ಹೈ ಬಲ್ಮುರಳಿ ಪೂಜನೆ ಪಾ, ಎಡ್ಮುರಳಿ ಜಪ ತಪ. ಲವ್ವಿಗೆ ನಿರ್ವಿಘ್ನ ಲವ್ವಿಗೆ. ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು. ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಸಾಕಿ ಮಾಡಿ ಈ ದಿಗಿಲ್ದ ಬಗ್ಗೆ ಲವ್ ಮಾಡಿ. ಲವ್ ಮಾಡಿ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. These are all for you actually, not for me. ಸರ್ ವಿ ಆರ್ ಸರೆಂಡರ್ ಯು ವಿತ್ ಲವ್. ಇಡೀ ಕರ್ನಾಟಕವೇ ಇಲ್ಲಿದೆ. ಥ್ಯಾಂಕ್ ಯು ಆಲ್. God bless you. I need an ambulance. Are you comfortable? I'm not comfortable. How can I be comfortable? You made me comfortable by bringing all those ಅಲ್ವಾ kids. ನಿಜವಾಗ್ಲು ಎಷ್ಟು ಚೆನ್ನಾಗಿತ್ತು ಮಕ್ಕಳು. ದಟ್ ಇಸ್ ದ ಫ್ಯೂಚರ್ ಅಲ್ವಾ ಸರ್? I'm very happy about it. ಸೋ ನೈಸ್. ಅರ್ಚನಾ ಅವರೇ, Dodappa is my inspiration, my strength. He is everything to me. He has always been there for me. ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಲಿಕ್ಕೆ ತುಂಬ ದೊಡ್ಡ ಮೈಲಿಗಲ್ಲು ಅಂದರೆ ನನ್ನ ದೊಡ್ಡಪ್ಪ. ಆ್ಯಂಡ್ ನನಗೆ ಅವರನ್ನು ದೊಡ್ಡಪ್ಪ ಅಂತ ಕರೆಯುವಂತಹ ಭಾಗ್ಯ ಕೊಟ್ಟಿದ್ದಾರೆ.
ಮಗಳೇ ಅಂತ ಕರೀತಾರೆ. ಇದಕ್ಕಿಂತ ನನಗೆ ಇನ್ನೇನು ಬೇಡ. ಸೊ ಸ್ವೀಟ್. ಮ್ಯಾಮ್? ನಾನು 11 ವರ್ಷ ಇದ್ದಾಗ ಸರ್ ಜೊತೆ ನಾನು ಹಾಡಿದ್ದೆ. ಆಗ ನನಗೆ ನಿಜವಾಗ್ಲೂ ನಮ್ಮ ತಂದೆ ನೀವು ಶಾರದೆ ಜೊತೆ ಹಾಡಿದ್ಯಾ ಅಂತ ಹೇಳಿದ್ರು. ಬಟ್ ಆವಾಗ ನನಗೇನು ನಿಜವಾಗ್ಲೂ ಗೊತ್ತಿರಲಿಲ್ಲ. ಈಗ ಬೆಳೀತಾ ಬೆಳೀತಾ ನನಗೆ ನಿಜವಾಗ್ಲೂ ಆರಾಧ್ಯ ದೈವ ಸರ್. ನಿಜವಾಗ್ಲೂ ನೀವು ಎಷ್ಟೋ ಗಾಯಕರ ಆರಾಧ್ಯ ದೈವ ನೀವು. ನಿಮ್ಮ ಒಂದು ಫ್ರೇಮಲ್ಲಿ ನಾವು 4 ಜನನೂ ಇದ್ದೀವಿ ಅಂತ ಹೇಳೋಕ್ಕೆ ತುಂಬ ಸಂತೋಷ ಪಡ್ತೀನಿ ಸರ್. ಇವತ್ತು ಹೇಳ್ತಿದ್ದೀನಿ, ನನ್ನ ಆಯಸ್ಸು ನಿಮಗೆ ಕೊಡಲಿ. ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮಂಥ ಪ್ರತಿಭೆಗಳು ಇನ್ನೂ ಬೆಳಕಿಗೆ ಬರ್ತಾ ಇರಲಿ. ಚಿಕ್ಕ ವಯಸ್ಸಿಂದ ನಿಮ್ಮ ಸಾಂಗ್ಸ್ ನಾನು ಹಾಡ್ಕೊಂಡೇ ಬೆಳೆದಿದ್ದೀನಿ ಸರ್. ನನ್ನ ಹಾಡುಗಳಿಲ್ಲ, ಅವು ನಮ್ಮ ಹಾಡುಗಳು. ನಮ್ಮ ಹಾಡುಗಳು. Sir, Dr. SPP sir is God to me. I just want to tell that, sir, I worship you and I really love you and you are God, you are God, you are God. ಅವ್ರು ಮಾಡಿದಂಥ ರಿಯಾಲಿಟಿ ಶೋದು ಫಸ್ಟ್ ಪ್ರಾಡಕ್ಟ್ ನಾನು. ನಿಜವಾಗ್ಲೂ ನನಗೆ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ಒಂದು ಕಂಪ್ಲೀಟ್ ಮ್ಯೂಸಿಷಿಯನ್ ಆಗೋದಕ್ಕೆ ಏನೇನು ಆ್ಯಕ್ಚುಯಲ್ ಕ್ವಾಲಿಟೀಸ್ ಬೇಕು ಅನ್ನೋದಕ್ಕೆ ಅವರು ವಾಕಿಂಗ್ ಟಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಸೊ ಐ ಥಿಂಕ್ ಐ ಆಮ್ ಲಕ್ಕಿ ಅವ್ರು ಇರುವಂಥ ಇರಾಲಿ ನಾನು ಹುಟ್ಟಿರೋದು. ಸೊ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಯುವರ್ ಆಪರ್ಚುನಿಟಿ. ಥ್ಯಾಂಕ್ ಯು ಆಲ್. ನಿಮ್ಮ ಮಾತುಗಳಾಕಿ ನಮ್ಮ ಎಲ್ಲ ಗಾಯಕರು ಒಪ್ಪುವಂಥ ಮಾತುಗಳು ನೀವೆಲ್ಲರೂ ಹೇಳಿದ್ರು. ಅವರ ಪ್ರತಿನಿಧಿಯಾಗಿ ಮಾತಾಡಿದ್ದೀರಿ ಅನ್ಸೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. I'm little emotional. ಯಾಕೆ ಅಂದರೆ ಎಲ್ಲಿಂದ ಬಂದವನು ನಾನು. ನನಗೆ ಕನ್ನಡ ಅಂತ ಏನು ಗೊತ್ತಿಲ್ಲ, ಒಂದು ಭಾಷೆ ಇದೆ ಅಂತ ಗೊತ್ತು. ನಾನು ಮೊಟ್ಟ ಮೊದಲ ಹಾಡುವಾಗ ಕೂಡ ನನಗೆ ಕನ್ನಡ ಗೊತ್ತಿಲ್ಲ ಸರ್ ಅಂದೆ ನಾನು ರಂಗರಾಯರ ಹತ್ರ, ಮ್ಯೂಸಿಕ್ ಡೈರೆಕ್ಷನ್. ಅವ್ರಿಗೆ ಫಸ್ಟ್ ಪಿಕ್ಚರ್ ಅದು ನಕ್ಕರೆ ಅದೇ ಸ್ವರ್ಗ. ನನಗೂ ಗೊತ್ತಿಲ್ಲ ರೀ, ಏನು ಪ್ರಾಬ್ಲಮ್ ಇಲ್ಲ ರೀ, ಕವಿಗಳು ಸಾಹಿತಿಗಳು ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಹೇಳ್ಕೊಡ್ತಾರೆ ಅಂತ. ಬಟ್ ಇಷ್ಟು ತನಕ ಬರ್ತೀನಂತ ಯಾವ ದಿನ ಕೂಡ ನಾನು ಕನಸು ಕೂಡ ಕಾಣಲಿಲ್ಲ ಸರ್. ಇದು ನಂದಿಲ್ಲ. ನನಗೆ ಯಾವುದೋ ಪೂರ್ವ ಜನ್ಮದಲ್ಲಿ ನಾನು ಬಿಟ್ಟ ಒಂದು ಕೆಲಸ ಸಂಪೂರ್ಣ ಮಾಡೋದಕ್ಕೆ ತಿರ್ಗಾ ಜನ್ಮ ಕೊಟ್ಟಿದ್ದಾರೆ ಭಗವಂತ ಅನ್ಕೋತಾ ಇದ್ದೀನಿ. ನಾನು ಯಾವ ಗುರು ಹತ್ರ ಹೋಗಿ ನಾನು ಸಂಗೀತ ಕಲೀಲಿಲ್ಲ. ಅದರಿಂದ ನನಗೆ ಸಿಕ್ಕಿದ ಒಂದು ಸೌಭಾಗ್ಯ ಏನು ಅಂದರೆ, ಹಾಡೋರೆಲ್ಲರೂ ನನ್ನ ಗುರುಗಳೇ. ಮಕ್ಕಳಾದರೂ, ದೊಡ್ಡವರಾದರೂ, ಹಿರಿಯವರಾದರೂ, ಮ್ಯೂಸಿಕ್ ಡೈರೆಕ್ಟರ್ಸ್ ಆದರೂ, ಸಾಹಿತಿಗಳಾದರೂ, ಅವ್ರನ್ನ ನೋಡ್ತಾ ನೋಡ್ತಾ ಕೇಳ್ತಾ ಎಷ್ಟೋ ನನ್ನ ಬ್ಯಾಂಕ್ನಲ್ಲಿ ನಾನು ಇಟ್ಕೊಂಡೆ. ಆದರೆ ನಾನು ತುಂಬ ಲೋಭಿ. ನಾನು ಅದು ಖರ್ಚು ಮಾಡಿದ್ರೆ ತಿರ್ಗಾ ಏನು ಮಾಡೋಕ್ಕಾಗುತ್ತಾ ಅಂತ ಸ್ವಲ್ಪ ಖರ್ಚು ಮಾಡ್ತಾ ಇವರಿಗೆಲ್ಲ ಸ್ವಲ್ಪ ಔತಣದಲ್ಲಿ ಭಾಗಸ್ವಾಮ್ಯ ಕೊಡ್ತಾ ಈ ಮಕ್ಕಳಿಗೆಲ್ಲ ಅವರದಿಂದ ಕೂಡ ನಾನು ಕಲಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹಾಡಿದ್ರು ಇವರೆಲ್ಲ ಕೂಡ. ಇಷ್ಟು ದೂರ ಪ್ರಯಾಣ ಮಾಡೋದಕ್ಕೆ ನಾನು ಈ ಮ್ಯಾರಥಾನ್ ರೇಸ್ನಲ್ಲಿ ಆಗಾಗ ಒಂದೊಂದು ಮೈಲ್ಗಲ್ನಲ್ಲಿ ನನಗೆ ನೀರು ಕೊಡ್ತಾ, ಹಾಲು ಕೊಡ್ತಾ, ಮಧ್ಯೆ ಊಟ ಕೊಡ್ತಾ, ನಾನು ಹೋಗೋದಕ್ಕೆ ಒಂದು ಚಪ್ಪಾಳೆ ಕೊಡ್ತಾ, ಪ್ರೋತ್ಸಾಹ ಕೊಡ್ತಾ, ಇಷ್ಟು ತನಕ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡಿದ ಎಲ್ಲರಿಗೂ ಸಾಷ್ಟಾಂಗ ಕೃತಜ್ಞತಾಪೂರ್ವಕ ದಂಡ ಪ್ರಮಾಣ. ನೋಡಿ, ನಾನು ಈಗಲೂ ಕಲಿತಾ ಇದ್ದೀನಿ ಅಂತ ಈ ಸ್ಟೇಜಲ್ಲಿ ಎಸ್ ಪಿ ಅವರು ಹೇಳ್ತಾರಂದ್ರೆ ದಟ್ ಇಸ್ ಇಸ್ ಗ್ರೇಟ್ನೆಸ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೀವನದ ನೆನಪುಗಳ ಹಬ್ಬ ಇನ್ನೇನು ಶುರು ಆಗುತ್ತೆ ಸರ್. ಆಸ್ ಯೂಶುವಲ್ ನಮ್ಮ ಈ ಕಾರ್ಯಕ್ರಮ ಶುರು ಆಗದೆ ನಿಮ್ಮ ಬಾಲ್ಯದಿಂದ, ಚೈಲ್ಡ್ಹುಡ್ ಇಂದ. ಹಾಗಾಗಿ ನಿಮ್ಮ ಹುಟ್ಟು ಹೇಗಿತ್ತು, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಸುಕುಮಾರ ಸುಶರೀರ ಸುಂದರ ನಾಗ చీర జో ఉయ్యాల వేసి పాట పాడేదాన్ని నేను. నాకు చిన్న వయసు కదా, 14 ఏళ్ళు. 14 ఏళ్లలో నేనే ఒక చిన్నదాన్ని. నాకే ఒక బిడ్డ పుట్టాడు. ఆ బిడ్డను చూసి ఎంత సంతోషపడ్డానో. నీ చిన్న చిన్న వేళ్ళు, నీ చిన్న చిన్న కాళ్ళు చూసి ఎంత మురిసిపోయానో నేను. ముక్కును చూసి అంతా వాళ్ళ నాన్నలాగా ఉన్నారు అని అనుకునేదాన్ని. మణి చిన్నతనంలో మాంగళ్యం బట్టి లాగేవాడివి, కొంగు బట్టి లాగేవాడివి, చేతులు పట్టుకొని లాగేవాడివి.
మొదటి బిడ్డ కదా, అందరూ గారాభంగా చూశారు వాడిని. మా నాయనకైతే భలే ప్రాణం వాడి, పాల్గోవ తెచ్చి పెట్టేవాడు. చిన్నప్పటి నుంచి పాటలు పిచ్చి జాస్తి వాళ్ళకు. ఉయ్యాల్లో ఎప్పుడు ఊగుతూ ఉంటే పాడుతూ ఉండాలి. ఆజా ఆజా జుమ్ జుమ్ బరిసే బాధలువా, హిందీ పాటలే కావాలా వాడికి. నన్ను ఏ పని చేసుకొని ఇచ్చేవాడి కాదు నాయన. నిన్ను చూస్తుంటేనే ముద్దుగా ఉండేది నాకు. ఎవరికైనా ఇచ్చామంటే ఏం చేస్తారో ఏమో, కింద పడేస్తారో అని భయంగా ఉండేది నాకు. ఎంతో ముచ్చటగా నిన్ను పెంచుకున్నాను ఆయన. మీ నాన్నగారు చక్కగా హరికథలు చెప్పి విద్వాంసులుగా ఉండేవారు. పాటలు త్యాగరాజ కుర్చీలు ఎన్ని వచ్చునో ఆయనకు చెప్పడానికి అలివి లేదు. అంత వంశాన్ని పేరు తెచ్చి కాపాడావు నాయన. చాలు, నాకు అదే చాలు. నా ఆశీర్వాదం ఎప్పుడు ఉంటుంది, మీ నాన్నగారి ఆశీర్వాదం ఎల్లప్పుడూ ఉంటుంది. 100 ఏళ్ళు లక్షణంగా ఉండాలని కోరుకుంటాను ఆయన. ಯಾವಾಗಿದಿಲ್ಲ. ನಾನು ಹುಟ್ಟಿದ ಊರಿಗೆ ಹೋಗಿದ್ದೀರಾ, ಆ ಮನೆ ಪಿಕ್ಚರೇಷನ್ ಮಾಡಿದ್ದೀರಾ, ನಮ್ಮ ಅಮ್ಮ ಅವರ ಇಂಟರ್ವ್ಯೂ ನನಗೇನು ಗೊತ್ತಿಲ್ಲ. ಯಾವಾಗ ಮಾಡಿದ್ದೀರಾ ಇದೆಲ್ಲ ನೀವು? ವೆನ್ ಡಿಡ್ ಯು ಡೂ ಆಲ್ ದೀಸ್ ಥಿಂಗ್ಸ್? ನಮ್ಮ ರಿಸರ್ಚ್ ಟಿವಿ ಕೆಲಸಗಳು ಮಾಡುತ್ತೆ ಸರ್. ಸಿನಿಮಾಗಳಲ್ಲೇ ಆಗುತ್ತೆ, ತಾಯಿ ಮಗನ್ನ ಹಾಕ್ಕೊಂಡು ಎಷ್ಟು ದೊಡ್ಡ ಅವನಾಗಿದೆಯಪ್ಪ, ನನಗೆ ತುಂಬ ಸಂತೋಷ. ಅದು ಸಾಧಾರಣ ಜೀವನ ಶೈಲಿಯಲ್ಲಿ ಮಾತಾಡೋಕೆ ಆಗ್ತಾ ಇಲ್ಲ. These are all the only experiences I could get when my mother said about me, my childhood days. ನಾನು ಮಾಡಿದ ತುಂಟು ವಿಶೇಷಗಳೆಲ್ಲ ಕೂಡ ಮಾತಾಡ್ತಾ ಏನು ಮಾತಾಡೋಕ್ಕಾಗ್ತಾ ಇದೇನು? ಐ ಆಮ್ ಗ್ರೇಟ್ಫುಲ್. ಐ ಆಮ್ ಬ್ಲೆಸ್ಸೆಡ್ ಟು ಬಿ ದ ಚೈಲ್ಡ್ ಆಫ್ ಸಚ್ ಗ್ರೇಟ್ ಪೇರೆಂಟ್ಸ್ ಅಷ್ಟೇ. ಅದು ವಿಗ್ರಹ ನೋಡಿದ್ದೀರಲ್ಲ, ನಮ್ಮ ಅಪ್ಪಾಜಿ ಅವರದ್ದು. ನವಂಬರ್ನಲ್ಲೇ ನಮ್ಮ ಊರಿನಲ್ಲಿ ನಾನು ಇನ್ಸ್ಟಾಲ್ ಮಾಡಿದೆ. ಏನು ಮಾಡಿದ್ರು ಕೂಡ ನಾನು ಋಣಗ್ರಸ್ತನಾಗೋದರಿಂದ ವಿಮುಕ್ತನಾಗೋದು ಕಷ್ಟ. ಬಟ್ ಐ ಥಾಟ್ ಬಿಕಾಸ್ ಆಫ್ ಮೈ ಫಾದರ್ ಐ ಆಮ್ ಹಿಯರ್. ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಕೂಡ ಅವರು ಬೆಳೆಸಿದರು. ಹರಿಕಥೆ ಅನ್ನೋದು ಮದುವೆ ಆಗಬಹುದು, ಇಲ್ಲ ಅಂದ್ರೆ ಯಾರಾದ್ರೂ ಸತ್ತೋದ್ರು ಕೂಡ ಅದು 10th day 11th day ಹರಿಕಥೆ ಇರುತ್ತೆ. ಅದಕ್ಕೆ 100 rupees ಫಾರ್ ಹಿಮ್ ವಾಸ್ ದಿ ರೆಮ್ಯುನರೇಷನ್. ಅದರೊಳಗೆ ಮೃದಂಗ ಇಷ್ಟು ಕೊಡಬೇಕು, ಹಾರ್ಮೋನ್ ಇಷ್ಟು ಕೊಡಬೇಕು, ವೈನ್ ಇಷ್ಟು ಕೊಡಬೇಕು. ಅದನ್ನಿಟ್ಕೊಂಡು ಇಷ್ಟು ದೊಡ್ಡ ಸಂಸಾರವನ್ನು ಹಾಗೆ ಅವರು ನಮ್ಮನ್ನೆಲ್ಲ ಕೂಡ ಬೆಳೆಸ್ತಿರೋ ನಾನು ಯೋಚನೆ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಅವ್ರಿಗೆ ಕಷ್ಟ ಕೊಟ್ಟದೆ ನಾನು ಸ್ಕಾಲರ್ಶಿಪ್ನಿಂದಾನೇ ನಾನು ಓದ್ತಾ ಬಂದೆ, ಇಂಜಿನಿಯರಿಂಗ್ ಕೂಡ ಬಂದೆ. ದೇರ್ ವಾಸ್ ಒನ್ ಸಿಚುವೇಶನ್, ಐ ವಾಸ್ ಇನ್ ಕ್ರಾಸ್ ರೋಡ್ಸ್. ಯಾವಾಗಲೂ ನಾನು ಸಿನಿಮಾನಲ್ಲಿ ಗಾಯಕನಾಗಬೇಕು, ಸಿನಿಮಾಗೆ ಬರಬೇಕು ಅಂತ ಕನಸೇ ಇಲ್ಲ. ನನ್ನ ಟೆಕ್ನಿಕಲರ್ ಡ್ರೀಮ್ ವಾಸ್ ಟು ಬಿಕಮ್ ಅನ್ ಇಂಜಿನಿಯರ್. ನಾನು ಮೊದಲು ಹಾಡಿದ ನಂತರ ಕೂಡ ಇಮಿಡಿಯೇಟ್ ಆಗಿ ನಾನು ಹಾಡು ಕನ್ನಡದಲ್ಲೇ, ವಿತಿನ್ 10 days or 15 days ಆಫ್ ಮೈ ಫಸ್ಟ್ ರೆಕಾರ್ಡಿಂಗ್ ಇನ್ ತೆಲುಗು. ಆದರೂ ಕೂಡ ನನಗೇನು ಅಷ್ಟು ಐ ನೆವರ್ ಥಾಟ್ ದಟ್ ಐ ವಿಲ್ ಬಿಕಮ್ ವೆರಿ ಪಾಪ್ಯುಲರ್ ಅಂಡ್ ಐ ವಿಲ್ ಗೆಟ್ ಮೋರ್ ಚಾನ್ಸಸ್. ಕಾಲೇಜಿಗೆ ಹೋಗ್ತಾನೆ ಇದ್ದೆ. ಬಟ್ ದೇರ್ ಕೇಮ್ ಎ ಸಿಚುವೇಶನ್ ವೆನ್ ಐ ವಾಸ್ ಅಟ್ ಲೀಸ್ಟ್ ಗೆಟಿಂಗ್ 3 songs, 4 songs, 5 songs ಎವ್ರಿ ಮಂತ್. ಕಾಲೇಜಿಗೆ ಹೋಗೋದಕ್ಕೆ ಕಷ್ಟವಾಗ್ತಾ ಇದೆ. ಅದಕ್ಕೆ 2 ದಿನ ಮುಂದೆ ರಿಹರ್ಸಲ್ಸ್ ಹೋಗಬೇಕು ಆಫೀಸ್ಗೆ, ಆಮೇಲೆ ರೆಕಾರ್ಡಿಂಗ್ ಮಾಡಬೇಕು. ಈ ದಿನಗಳಲ್ಲಿ ಜಸ್ಟ್ ಲೈಕ್ ದಟ್ ಗೋಯಿಂಗ್ ಟು ದಿ ರೆಕಾರ್ಡಿಂಗ್ ಇಲ್ಲ. ಸೊ ಆ ಸಂದರ್ಭದಲ್ಲಿ ನನ್ನ ಅಟೆಂಡೆನ್ಸ್ ವಾಸ್ ಬಿಕಮಿಂಗ್ ಲಿಟಲ್ ಲೀಸ್ಟ್ ಇನ್ ಮೈ ಕಾಲೇಜ್. ಏನು ಮಾಡೋಕ್ಕಾಗ್ತಾ ಇಲ್ಲ. ನಾ ಅಪ್ಪಾಜಿ ಅವ್ರ ಹತ್ರ ಹೋಗಿ ನಾನು ಅವ್ರ ಸಲಹೆ ಹೇಳಿದೆ. ಅವ್ರೇನು ಹೇಳಿದ್ರು ಗೊತ್ತಾ, ನಿನಗೆ ಭವಿಷ್ಯದಲ್ಲಿ ಯಾವುದು ಅನ್ನ ಹಾಕ್ತೋ ಅಂತ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಆದ್ರೆ ಒಂದು ಸಲಹೆ ಏನಂದ್ರೆ, ಡೋಂಟ್ ರೈಡ್ ಆನ್ 2 horses ಅಟ್ ಎ ಟೈಮ್. 2 ಕುದುರೆ ಮೇಲೆ ಸವಾರಿ ಮಾಡಲಿಲ್ಲ. ಏನಾದ್ರೂ ಆಯ್ಕೆ ಮಾಡ್ಕೋ, ನಿನ್ನಿಷ್ಟ. ನನಗೂ ಅದು ಪ್ರೀತಿ. ಬಟ್ ಇಫ್ ಯು ಟೇಕ್ ಸಮಥಿಂಗ್, ಅದರಲ್ಲಿ ಸೀರಿಯಸ್ ಆಗಿ ಮನಸ್ಸಿಟ್ಟು ಕಷ್ಟಪಟ್ಟು ಕೆಲಸ ಮಾಡು. ದೆನ್ ಐ ಥಾಟ್, ಲೆಟ್ ಮಿ ಪರ್ಸ್ಯೂ ಮೈ ಮ್ಯೂಸಿಕ್. ಒಂದು ವೇಳೆ ಆಗಲಿಲ್ಲ ಅಂದ್ರೆ ತಿರ್ಗಾ ನಾನು ಎಜುಕೇಶನ್ ಮಾಡೋದು ಕಷ್ಟ ಏನೂ ಇಲ್ಲ, ಬಟ್ ಈ ಅವಕಾಶ ಬಿಟ್ಟರೆ ಆಗೋದು ಕಷ್ಟ ಆಗತ್ತೆ ಅಂತ. ದೆನ್ ಐ ಪ್ರೊಸೀಡೆಡ್ ಅಂಡ್ ಐ ಹರ್ಡ್ ಆಲ್ ಮೈ ಬುಕ್ಸ್ ಫಾರ್ ಅಟ್ ಲೀಸ್ಟ್ 3-4 years with me, but God has never given me that chance. Yeah, so sweet. ರೈಟ್. ನಿಮಗೆ ಈ ಥರ ಈ ಗೀತೆಗಳ ಬಗ್ಗೆ, ಸಂಗೀತದ ಬಗ್ಗೆ ಒಲವು ಶುರುವಾಗಿದ್ದು ಬಾಲ್ಯದಲ್ಲಿ ಯಾವ ಪೀರಿಯಡ್ ಅಲ್ಲಿ ಸರ್? ಅಪ್ಪನ ಜೊತೆಗೆ ಹೋಗ್ತಾ ಇದ್ದೀರಾ ನೀವು? ಹರಿಕಥೆಗೆಲ್ಲ ಹೋಗಿರ್ತೀರಾ? ನಾಟ್ ಆಲ್ವೇಸ್. ಒಂದು ಸರ್ತಿ ಹೋಗಿ ನನಗೆ ಸ್ವಲ್ಪ ಊಹೆ ಬಂದ ಮೇಲೆ ಅವ್ರ ಜೊತೆಯಲ್ಲಿ ಹೋಗಿ ನನಗೆ ತುಂಬ ಕಷ್ಟವಾಯ್ತು ನೋಡೋದಕ್ಕೆ. ಬಿಕಾಸ್ ಒಂದು ವಿಷಯ ಹೇಳಬೇಕು ಅಂದ್ರೆ, ಅಪ್ಪಾಜಿ ನಾಟಕ ಕೂಡ ಮಾಡ್ತಾ ಬಂದರು. ಅವರು ರಾಮದಾಸ್ ಕ್ಯಾರೆಕ್ಟರ್ ಮಾಡುವಾಗ ಅದರಲ್ಲಿ ರಘುರಾಮ್ ಅವರ ಮಗನ ಕ್ಯಾರೆಕ್ಟರ್ ನಾನು 5 years ಸರಿ ಅದು ನಾನು ಮಾಡಿದೆ. ಫಸ್ಟ್ ಸೀನ್ನಲ್ಲಿ ಬರ್ತೀನಿ, ತಿರ್ಗಾ ಎಂಡ್ ಸೀನ್ನಲ್ಲಿ ಬರಬೇಕು. ಅಪ್ಪಾಜಿ ಅವರನ್ನು ತಾನಿಷಾ ಅವರು ಅರೆಸ್ಟ್ ಮಾಡಿ ಅವ್ರು ಕರ್ಕೊಂಡು ಹೋಗ್ತಾರೆ ಜೈಲಿಗೆ.
ಈ ಮಧ್ಯದಲ್ಲಿ ಆ ದಿನಗಳೆಲ್ಲ 10-10:30 ಸ್ಟಾರ್ಟ್ ಮಾಡೋದು ನೈಟು, ರಾತ್ರಿ ಎಲ್ಲ ಹೋಗುತ್ತೆ. ರಾತ್ರಿ ಎಲ್ಲ ಆಗ್ತಾ ಇರುತ್ತೆ. ನಾನು ಮಲಗಿದೆ, ಕರೆಕ್ಟ್ ಆ ಸೀನ್ ಬರುವಾಗ ನಾನು ನೆಬ್ಸಿ ಸ್ಟೇಜ್ ಕಳ್ಸೋರು. ನನ್ನ ಅಪ್ಪಾಜಿ ಅವ್ರಿಗೆ ಇದೆಲ್ಲ ಹೌದು. ಹತ್ಕಡಿ ಕೋಲ ಎಲ್ಲ ಹಾಕಿದ್ದಾರೆ. ಮಾಡ್ಬಿಟ್ಟು ಅವ್ರು ಅಳ್ತಾ ರಾಮ ರಾಮ ಅಂದ್ರು. ಯಾಕೆ ನಮ್ಮ ಅಪ್ಪಾಜಿ ಅವ್ರಿಗೆ ಮಾಡ್ತಾರೆ, ಬೇಡಿ ಹಾಕಿದ್ರು. ನಾನು ಹತ್ತು ಅವ್ರ ಕಾಲ ಮೇಲೆ ಬಿದ್ದು ಏನೇನೋ ಮಾಡಿದ್ರೆ ಜನ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾನೆ. ಹಾಗೆ ಅವರನ್ನ ನೋಡ್ತಾ ನೋಡ್ತಾ ಕಷ್ಟ. ರಾತ್ರಿ ಎಲ್ಲ ಕೆಲಸ ಮಾಡಿ ಮನೆಗೆ ಬರ್ತಾರಲ್ಲ, ನಮಗೆ ಊಟ ಕೊಡೋದಕ್ಕೆ ಇವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಐ ಶುಡ್ ಫಾಸ್ಟ್ ಬಿಕಮ್ ಸಮಥಿಂಗ್, ಎರ್ನ್ ಸಮಥಿಂಗ್ ಆ್ಯಂಡ್ ಮೇಕ್ ಮೈ ಫಾದರ್ ಹ್ಯಾಪಿ. ಅದೊಂದೇ ಧ್ಯಾನ, ಅದೊಂದೇ ಧ್ಯಾಸ ಇತ್ತು. ಮೇ ಬಿ ಐ ವಾಸ್ ಸೋ ಫೋಕಸ್ಡ್ ಆಸ್ ಯು ಸೆಡ್ ಆ್ಯಂಡ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ಬಟ್ ನೆವರ್ ಎವರ್ ಥಾಟ್ ದಟ್ ವಿಲ್ ಬಿ ಮೈ ಪ್ರೊಫೆಷನ್. ಅದು ಆಗಾಗ ಬೆಳೀತಾ ಸ್ಕೂಲ್ನಲ್ಲಿ ಆಲ್ವೇಸ್ ಐ ಯೂಸ್ ಟು ಗೆಟ್ ಗುಡ್ ಪ್ರೈಸಸ್ ಆ್ಯಂಡ್ ಕಾಲೇಜ್ನಲ್ಲಿ ಕೂಡ ಆಸ್ ಅ ಗುಡ್ ಸಿಂಗರ್. ಆ್ಯಂಡ್ ದೆನ್ ಐ ವೆಂಟ್ ಟು ಆಲ್ ಇಂಡಿಯಾ ರೇಡಿಯೋ ನ್ಯಾಷನಲ್ ಕಾಂಪಿಟೇಷನ್ಸ್ ಆ್ಯಂಡ್ ಐ ಸ್ಟುಡ್ ಫಸ್ಟ್ ಇನ್ ಲೈಟ್ ಮ್ಯೂಸಿಕ್. ಬಟ್ ದೇ ಆಲ್ ಮೇಡ್ ಮಿ ಥಿಂಕ್ ದಟ್ ಇಫ್ ಐ ಲರ್ನ್ ಮ್ಯೂಸಿಕ್ ಐ ಕ್ಯಾನ್ ಡೂ ಬೆಟರ್. ಬಟ್ ಅದೆಲ್ಲ ನಮ್ಗೆ ಯಾಕೆ, ಇಂಜಿನಿಯರ್ ಆಗಬೇಕಷ್ಟೇ. ದ 250 rupees ಗೆಜೆಟೆಡ್ ಆಫೀಸರ್ ರ್ಯಾಂಕ್, ಜೀಪ್ನಲ್ಲಿ ಸವಾರಿ ಮಾಡಬೇಕು, ಅದೇ ನನ್ನ ಕನಸು. ರೈಟ್ ಸರ್, ನಿಮ್ಮ ಅಮ್ಮ ಅದ್ಭುತವಾದ ಧ್ವನಿಯಲ್ಲಿ ಹಾಡಿದ್ರು. ಸೋ ನೈಸ್ ಟು ಹಿಯರ್ ಹರ್ ಸಿಂಗ್. Yeah, she still sings very good. She is 86 now. 86. Still sings very nice, very sweet and very sonorous. And Right. maybe those genes. ಯಾ ಆಫ್ ಕೋರ್ಸ್. ಅವರು ನಿಮಗೋಸ್ಕರ ಹಾಡಿದ್ರು, ನೀವು ಅವ್ರಿಗೋಸ್ಕರ ಒಂದೆರಡು ಲೈನ್ ಹಾಡೋದಾದ್ರೆ ಅಮ್ಮನಿಗೋಸ್ಕರ ವಾಟ್ ವಿಲ್ ಯು ಲೈಕ್ ಟು ಸಿಂಗ್? To my mother. Yes. तेरे मेरे बीच में, तेरे मेरे बीच में कैसा है ये बंधन अनजाना, कैसा है ये बंधन अनजाना, मैंने नहीं जाना तूने नहीं जाना, तेरे मेरे बीच में कैसा है ये बंधन अनजाना. ವಾವ್ ಸರ್. SPB ಅವರ ನೆನಪಿನ ಗಂಗೆ ಹರಿತಾ ಇದೆ. ಸರ್, ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಬಾಲ್ಯದಲ್ಲಿ ನೀವು ತುಂಟರಾಗಿದೆ ನೀವು ಹೇಳ್ತಾ ಇದ್ದೀರಾ, ಬಟ್ ಅಮ್ಮ ಹೇಳ್ತಾರೆ, ಅಪ್ಪ ಹೇಳ್ತಾರೆ, ಬಹಳ ಗುಡ್ ಬಾಯ್, ಯಾವ ತರ ತೊಂದರೆನೂ ಕೊಡ್ತಾ ಇಲ್ಲ. ಅವ್ರಿಗೆ ಮನೆಯಲ್ಲಿ ನಾನು ಇರೋದು ಮಾತ್ರ ಗೊತ್ತು. ಎವ್ರಿಬಡಿ ಹ್ಯಾಸ್ ಟು ಬಿ ಮಿಸ್. ಬಾಲ್ಯ We want to know that about SPB sir. Tell us your mischief. ತುಂಟತನ ಅಂದ್ರೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಬಹಳ ಇಷ್ಟ, ಇಷ್ಟ ಅಂತ ನಿಮ್ಗೆ? ಬಹಳ ಇಷ್ಟ. ಅಂಡ್ ನಮ್ಮ ತಾಯಿ ಮಾಮ ಅವರ ಮನೆಯಲ್ಲಿದ್ದು 4-5 years ನಾನು ಓದ್ದೆ. ಅವ್ರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಬಂದ್ರು ಅವ್ರ ಜೊತೆಯಲ್ಲೇ ಇದ್ದೆ ನಾನು. ಅಮ್ಮ ಅಪ್ಪ ಅವ್ನು ನೋಡ್ಬೇಕು ಅಂತ ತುಂಬಾ ಹೋಮ್ ಸಿಕ್. ಒಂದು ದಿನ ಊರಿಗೆ ಬಂದ್ಬಿಟ್ಟೆ. ದಟ್ ಡೇ ವಾಸ್ ಮಂಡೇ. ಟ್ಯೂಸ್ಡೇ, ಥರ್ಸ್ಡೇ, ವೆನ್ಸ್ಡೇ ತನಕ ಇದೆ. ಏನಪ್ಪ ಸ್ಕೂಲ್ ಇದೆ ಅಲ್ಲ, ಏನು ದಿಸ್ ಈಸ್ ನಾಟ್ ಹಾಲಿಡೇ ಸೀಸನ್ ಆಲ್ಸೋ. ಇಲ್ಲ, ನಮ್ಮ ಮಾಸ್ಟರ್ ಒಬ್ರು ತೀರ್ ಹೋದ್ರು, ಅದರಿಂದ 4 ದಿನ ನಮಗೆ ರಜಾ ಕೊಟ್ಬಿಟ್ಟಾರೆ. ಅಯ್ಯೋ ಪಾಪ ಅಂತ ಅನ್ಕೊಂಡು. ಅದು ನನ್ನ ಟ್ಯೂಷನ್ ಮಾಸ್ಟ್ರು ಒಂದು ಬಾರಿ ನಮ್ಮ ಅಪ್ಪಾಜಿ ಅವರ ಜೊತೆ ಏನೂ ಮಾತಾಡೋಕೆ ಬಂದರು. ಅವ್ರ ಹತ್ರ ಇವರು, ಯಾರು ಪಾಪ ಅವ್ರು ಯಾರು ಮಾಸ್ಟರ್ ತೀರೋದು, ಯಾರು ತೀರ್ ಹೋಗ್ಲಿಲ್ವ, ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಸ್ಕೂಲ್ನಲ್ಲಿ. ಹೀಗೆ ಹೇಳಿದ್ರು ಅವನು. ಹೌದಾ? ನೆಕ್ಸ್ಟ್ ಕ್ಲಾಸ್ನಲ್ಲಿ ಅವರು ಎಷ್ಟು ತುಂಬ ನಾಟಕೀಯವಾಗಿ ಮಾತಾಡಿದ್ರು. ಒಬ್ಬರಿದ್ದಾರೆ ಇಲ್ಲಿ ಮಹಾನುಭಾವರು, ಒಂದು ಸ್ಟೂಡೆಂಟು. ಅವರು ಹೇಗೆ ಅಂದರೆ ಪಾಪ ಜೀವಂತರಾಗಿರೋ ಒಂದು ನಮ್ಮ ಮ್ಯಾಸ್ಟ್ರಿಗೆ ತಿಲೋದಕಗಳನ್ನೆಲ್ಲ ಕೊಟ್ಬಿಟ್ರು. ಅವರಿಗೆ ಸಂಸಾರ, ಅವರಿಗೆ ಅವರ ಕುಟುಂಬ ಎಲ್ಲ ಇದೆ, ಆದರೆ ಇವರೇ ಅವರ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ. 4 ದಿನ. ಅಯ್ಯೋ, ಸತತವಾಗಿ ಶೋಕ ವ್ಯಕ್ತಪಡಿಸಿದ್ದಾರೆ. ಅವ್ರು ಯಾರು ಅಂತ ನಿಮಗೆ ಗೊತ್ತಲ್ಲ, ಅವ್ರಿಗೆ ಗೊತ್ತು. ಸರ್, ನೀವು ನಿಮ್ಮ ಪರಿಚಯ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ. ನಮಗೆ ಭಯ ಎಲ್ಲ ಆಯ್ತು. ಐ ಸ್ಟೂಡ್ ಅಪ್ ವಿತ್ ಟಿಯರ್ಸ್ ಇನ್ ಮೈ ಹ್ಯಾಂಡ್. ಮಾಸ್ಟ್ರೇ ಕ್ಷಮಿಸಿ, ಅಮ್ಮ ಅಪ್ಪನ ನೋಡಬೇಕು ಅಂತ ತುಂಬ ಹೋಮ್ ಸಿಕ್ ಆಯ್ತು. ಅದಕ್ಕೆ ಏನಾದ್ರೂ ಕಾರಣ ಹೇಳ್ಬೋದಯ್ಯ, ಇಲ್ಲ like that. And so many things in the because I was a brilliant student in the class, everybody was excusing Forgiving me, all that. forgiving me whatever I did. ನಿಮ್ಮ ಈ ತುಂಟ ಬಾಲ್ಯದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಎಷ್ಟು ಇಟ್ಕೊಂಡಿದ್ದೀರಾ? వాడు మాట వినేవాడు కాదండి మా తమ్ముడు, నిండా దుష్టు. పప్పు చారు తప్ప ఇంకొకటి వేసుకునేవాడు కాదు. పప్పు వేసి చారు వేసి నెయ్యి వేసి ఇంత అన్నం కలిపితే వాడు ఇంత తింటే మొత్తం మేము తినేసేది.
మా అమ్మతో చెప్పి మిమ్మల్ని తిట్టిస్తాను ఉండండి, మీరు తినేస్తున్నారు నా అన్నం అంతా అనేవాడు. సినిమాకు పోతే సంకలు ఎత్తుకోమనేవాడు. ఎత్తుకొని పోతే నన్ను దించు, నేను దించేస్తాను, నేను దించి బాగా వేసేస్తాను నిన్న అన్నా. నేనేం చేయనమ్మా, సినిమాకి తీసుకుపోండి నన్ను. మళ్ళీ ఎత్తుకుంటే కానీ వచ్చేవాడు కాదు, నడి రోడ్లో కూర్చునేవాడు ఆయన. సినిమాకు పోతే టికెట్ తీయద్దనేది మా అమ్మ. చంకలు వేసుకొని మోసం చేస్తున్నారు సార్ మిమ్మల్ని, నాకు వయసు అయింది, నాకు టికెట్ తీయాలండి, వాడు మోసం చేస్తున్నారు మిమ్మల్ని అనేవాడు. టికెట్ తీసుకొని వచ్చాడు సినిమాకు. అమ్మ సినిమాకు తీసుకుపోలేదని, టికెట్ తీయలేదని మొండి చేసి ఇంటికి వచ్చి 4 వాయించింది. అప్పుడు వాడికి కోపం వచ్చేసింది. నేను బావిలో దించేస్తాను లంబడి కొడుక అని చెప్పి దాడు కట్టి బావిలో దించేసింది. మా తమ్ముడు పెద్దవాడు ఉన్నాడు, ఏం పని చేస్తావమ్మా నువ్వు, వాడిద్దా బావిలో దించి లూజ్ అయిపోతే దారం ఏం చేస్తావు నువ్వు అని వాళ్ళ అమ్మని తిట్టాడు. అది వాడి లీలలంతా, కృష్ణ లీలలు. వాడి సినిమాలో పాడాలని చిన్నప్పటి నుంచి వాడికి అదే ధ్యాస. అందుకే ఇప్పుడు పెద్ద గొప్ప సింగర్ అయిపోయినాడు. ఏమో లక్షణంగా అందరు ఆయుసు పోసుకొని వాడు లక్షణంగా ఉండి మంచి పేరు తెచ్చుకున్నాడు. ఇంకా 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 పేరు తెచ్చుకోవాలా. వాడి చేతుల్లో నా ఘటం కడతేరుకో, అది నేను కోరుకో. ఇంతకు మించి నేనేం చెప్పేది లేదు. ಬ್ಯೂಟಿಫುಲ್. ವಾವ್ ಸರ್. ದೊಡ್ಡಕ್ಕ ಸರ್ ಏನ್ ಚೆನ್ನಾಗಿತ್ತು ಅವ್ರು ಹೇಳಿದ್ ಮಾತು. ದೊಡ್ಡಕ್ಕ ಅವರು ಎಷ್ಟು ಪ್ರೀತಿ ಅಂದ್ರೆ ಅವ್ರು ಹೇಳಿದ್ದು ಕೆಲವ್ರಿಗೆ ಗೊತ್ತಾಗಿರ್ಬೋದು. ಆವಾಗಲೂ ಕೂಡ ನನಗೆ ಅಗೇನ್ಸ್ಟ್ ದಿ ಲಾ ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ನಾನು ಇಷ್ಟಿರುವಾಗ ನನ್ನ ಎತ್ಕೊಂಡು ನೀವು ಚಿಕ್ಕ ಮಗ ಅಂತ ಸೆರಗ ತಲೆ ಮೇಲೆ ಹಾಕೊಂಡು ನೋ ಟಿಕೆಟ್ ಅಂತ ಹೋಗೋ ಥಿಯೇಟರ್ ಒಳಗೆ. ಐ ಯೂಸ್ ಟು ಇಲ್ಲ ರೀ, ಆ ಗೇಟ್ ಮ್ಯಾನ್ ಹತ್ರ ನಾನು ಹೇಳೋದು, ಇವ್ರು ಮೋಸ ಮಾಡ್ತಾ ಇದ್ದಾರೆ, ನನಗೆ 10 ವರ್ಷ ಹಾಫ್ ಟಿಕೆಟ್ ಆದ್ರೆ ಇರ್ಬೇಕು, ಕೊಡ್ಬೇಕು ಅಂತ. ಇದೆಲ್ಲ ನೈಸ್ ಥಿಂಗ್ಸ್ ಟು ರಿಮೆಂಬರ್ ಅಂಡ್ ಅವ್ರ ಆಶೀರ್ವಾದ ಸರ್, ಅದಕ್ಕಿಂತ ಬೇರೆ ಏನಿಲ್ಲ. ಸರ್ ಇನ್ನೊಂದು ಹೇಳಿ ಸರ್, ಬಾವಿಯಲ್ಲಿ ದಿಂಪೇಸಾಡು ಅಂತೆಲ್ಲ ಬೈದಲ್ಲ. ಅದೇ ಅಮ್ಮ ನಾನು ಬಂದು ಅವರಿಗೆ ಯಾಕೆ ಟಿಕೆಟ್ ಇಲ್ಲದೆ ನಾನು ಕಳ್ಳವನಾಗಿ ಹೋಗಿದ್ದೇನೆ ಅಲ್ಲಿ, ನಾನು ಐ ವಾಸ್ ಲೈಕ್ ಎ ಥೀಫ್ ಇನ್ ದಿ ಆಡಿಟೋರಿಯಂ, ಐ ಡಿಂಟ್ ಲೈಕ್ ಇಟ್ ಅಂದ್ರೆ ಅಮ್ಮ ಏನು ದೊಡ್ಡ ನೀನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೆಯಾ ಅದು ಇದು ಅಂದ್ರು. ಇಲ್ಲ ನೀವು ಮಾಡೋದು ಕರೆಕ್ಟ್ ಇಲ್ಲ ಅಂತ ತುಂಬಾನೇ ಚೇಷ್ಟೆ ಮಾಡಿದೆ. ಬಾವಿಯಲ್ಲಿ ಹೀಗೆ ಬಾವಿಯಲ್ಲಿ ಬಕೆಟ್ ಒಳಗೆ ಎಸ್ಪಿ ಸರ್ ನ ಕೂರಿಸಿ ರಾಟೆಯಿಂದ ಒಳಗಾಕ್ಬಿಡೋರಂತ ಅಮ್ಮ. ಮಾತಾಡ್ತೀಯ, ನನ್ನ ಎದುರಿಸಿ ಮಾತಾಡ್ತೀಯ ಅಂದ್ರು. ಮಾತಾಡ್ತೀನಿ, ಮಾತಾಡೋದು ಹೋಗು ಹೋಗು. ದೀಸ್ ಆರ್ ಆಲ್ ದೋಸ್ ಗ್ರೇಟ್ ಮೊಮೆಂಟ್ಸ್. ಆದ್ರೆ ಒಂದು ಜಾಗಕ್ಕೆ ಬಂದ ಮೇಲೆ ಇದೆಲ್ಲ ಕೂಡ ಅವರು ಹೇಳುವಾಗ ಇನ್ನೂ ಆನಂದಕರವಾಗಿರುತ್ತೆ. ಎಕ್ಸಾಕ್ಟ್ಲಿ. Given the chance, I want to become again a child and go back, rewind my life and enjoy all those. So nice. Right sir, ಸ್ಕೂಲ್ಗೆ ಬರೋಣ. ಸ್ಕೂಲ್ ಡೇಸ್ ಅಲ್ಲಿ ನೀವು 4 ಬೇರೆ ಬೇರೆ ಸ್ಕೂಲಲ್ಲಿ ಓದಿದ್ದೀರಾ ಅನ್ಸುತ್ತೆ. ಫಸ್ಟ್ ಇಂದ 5th ಸ್ಟ್ಯಾಂಡರ್ಡ್ ವರೆಗೂ ಆಂಜನೇಯ ಎಲಿಮೆಂಟರಿ ಸ್ಕೂಲಲ್ಲಿ ಓದ್ತೀರಾ. 6th ಸ್ಟ್ಯಾಂಡರ್ಡ್ ಆದ್ಮೇಲೆ VR ಹೈಸ್ಕೂಲ್ಗೆ ಹೋಗ್ತೀರಾ. 7th 8th ZP ಹೈಸ್ಕೂಲು. 9th 10th ರಾಜಾ ಬಂಗಮ್ಮ ಹೈಸ್ಕೂಲ್. Are you human being? I am sir. ಇಲ್ಲಾಂದ್ರೆ ಕರ್ಣ ಪಿಶಾಚಿ ಏನಾದರೂ ಇದೆಯಲ್ಲ? ಕರ್ಣ ಪಿಶಾಚಿ. ಹಾಗೆ ಜ್ಞಾಪಕ ಇಟ್ಕೊಂಡಿದ್ದೀರಾ ಇಷ್ಟು ವಿಷಯ? ಅಲ್ಲ, ಈ 4 ಸ್ಕೂಲಲ್ಲಿ ಓದಿದ್ದು ಅನುಭವಗಳು, ಅಲ್ಲಿದ್ದು ಫ್ರೆಂಡ್ಸು, ಆ ಡೇಸ್ ಅಲ್ಲಿ ಹೇಗಿತ್ತು ಸರ್? ಹೌ ವಾಸ್ ಇಟ್ ಸ್ಕೂಲ್ ಡೇಸ್? Even I have all. You are good in studies. Most of them, they are all around me, surrounding me. I am with them until 6th standard. ನೀವು ಹೇಳಿದಾಗೆ ನೆಲ್ಲೂರಿನಲ್ಲಿ ನಾನು ಓದಿದೆ. And then 7th 8th 9th standards in ನಗರಿ ಅಂತ ತಿರುಪತಿ ಹೋಗುವಾಗ ಬರುತ್ತೆ. ನಗರಿ ಅಂತ ಒಂದು ಅದು ಬಾಯ್ಸ್ ಸ್ಕೂಲ್ ಅಥವಾ ಕೋಯೆಡ್ ಸ್ಕೂಲ್ ಸರ್? ಅದು ಬಾಯ್ಸ್ ಸ್ಕೂಲ್. ಅದು ಕೋ ಎಜುಕೇಶನ್ ಇಲ್ಲ ಆಗ. ಅಂಡ್ ಅದಾದ ಮೇಲೆ ಅವ್ರ ಕಾಳಹಸ್ತಿಗೆ ಹೋದೆ, ಅಲ್ಲಿ ಕೋ ಎಜುಕೇಶನ್. ಸಮಥಿಂಗ್ ಇಂಟ್ರೆಸ್ಟಿಂಗ್ ಇಸ್ ಕಮಿಂಗ್. ನಥಿಂಗ್ ಸರ್, ಆಲ್ ದಿ ವೇ ಐ ವಾಸ್ ದಿ ಯಂಗೆಸ್ಟ್ ಇನ್ ದಿ ಸ್ಕೂಲ್, ಐ ವಾಸ್ ಶಾರ್ಟೆಸ್ಟ್ ಇನ್ ದಿ ಸ್ಕೂಲ್. ಎಲ್ಲರನ್ನ ಅಕ್ಕ ಅಕ್ಕ ಅಂತಾನೆ ಕರಿಬೇಕಾದದು. ಏನು ಮಾಡೋದು? ಸರಿ ಸರ್. And when I went to PUC in Arts College Tirupati, there also was no co-education. ಏನು ಮಾಡೋಕ್ಕಾಗುತ್ತೆ? ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮಾಡುವಾಗ there was only one girl. I was in love with her, but unfortunately she was in love with somebody else. What can I do? She was my friend. And I loved so many people. ಸಿನಿಮಾ ಹಾಲ್ಗೆ ಹೋದ್ರೆ ದೇವಾನಂದ್ ಪಿಕ್ಚರ್ ಅಂದ್ರೆ ಅವ್ರ ಹಾಗೇನೆ ಸ್ಟೈಲು, ಅದಕ್ಕೆ ಏನೇನು ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಇಂಟರ್ಮಿಷನ್ ನಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಾನೇ ದೇವಾನಂದ್ ತರ ಇದ್ದೆ ಅಂತ ಜಿಯೋ ಜಿಯೋ ಜಿಯ ಕುಚ್ಚಿ ಒಬ್ಬರು ಕೂಡ ನಮ್ಮನ್ನು ನೋಡೋದಿಲ್ಲ. ನಾನೇ ದೇವಾನಂದ್ ಕಾಫಿ
ಏನ್ ಮಾಡೋದು ಸರ್, ಲವ್ ಇನ್ನೂ ಸಕ್ಸಸ್ ಆಗಲಿಲ್ಲ ಆ ಕಾಲದಲ್ಲಿ. ಸಕ್ಸಸ್ ಅಟ್ ದಿಸ್ ಏಜ್ ಈವನ್ ಐ ಗೆಟ್ ಲವ್ ಲೆಟರ್ಸ್. ವಾಟ್ ಶಾಲ್ ಐ ಡೂ ನಾವು? ಕಲ್ಲಿದ್ರೆ ನಾಯಿ ಇರೋದಿಲ್ಲ, ಹೌದು. ನಾಯಿ ಕಂಡ್ರೆ ಕಲ್ಲಿರೋದಿಲ್ಲ. ಆ ದಿನಗಳಲ್ಲಿ ನಾಯಿ ಇತ್ತು, ಕಲ್ಲಿಲ್ಲ. ಈ ದಿನಗಳಲ್ಲಿ ಕಲ್ಲಿದೆ, ಅಲ್ಲಿದೆ ನಾಯಿ ಇಲ್ಲ. ಅಯ್ಯೋ ಅಯ್ಯೋ. ಯಾರು ಕೇಳಿಸ್ಕೋವಾಗ ಸರಿ ಕೇಳಿಸ್ಕೊಳ್ಳಿ. ಆಯ್ತು, ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ಹೌದು. ಇನ್ನೇನಾಗ್ಬೋದು ಸರ್? ವಾವ್, ದಿಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ಓಕೆ ಸರ್, SPB ಅವರ ಇನಿದನಿಯ ಲೋಕದ ಇಣುಕು ನೋಟ ಮುಂದುವರಿಯುತ್ತೆ. ಮೊದಲನೇ ಸಲ ನಿಮ್ಮ ಈ ಸಂಗೀತದ ಈ ದೊಡ್ಡ ಪಯಣಕ್ಕೆ ಒಂದು ತಿರುವು ಸಿಕ್ತಂತೆ ಸ್ಕೂಲ್ ಡೇಸ್ ಅಲ್ಲಿ. ಡು ಯು ರಿಮೆಂಬರ್ ದಟ್ ಪಾಯಿಂಟ್? ಎಸ್, ಇಟ್ ವಾಸ್ ಇನ್ ಕಾಳಹಸ್ತಿ. ನಮ್ಮ ಸೈನ್ಸ್ ಡಿಪಾರ್ಟ್ಮೆಂಟ್ ಹೆಡ್ G ಬಾಲಸುಬ್ರಹ್ಮಣ್ಯಂ ಅಂತ, GBS ಅಂತ, ಅವರೊಂದು ಆಗ ಒಂದು ಟೇಪ್ ರಿಕಾರ್ಡರ್ ಬಂತು. ಬಂತು ಸರ್. ಏನಾಯ್ತು ಹೇಳಿ ಸರ್? ಟೇಪ್ ರಿಕಾರ್ಡರ್ ಬಂತು ಫಸ್ಟ್ ಟೈಮ್ ಆ ಕಾಲದಲ್ಲಿ. ಅದು ಬಂದ ತಕ್ಷಣ ನಾನು ಆ ಸ್ಕೂಲ್ನಲ್ಲಿ ಹಾಡೋರೆಲ್ಲ ಫ್ರಂಟ್ ರ್ಯಾಂಕ್ ಫೆಲೋ. ಏನಾದರೂ ಹಾಡಪ್ಪ, ನಾನು ರೆಕಾರ್ಡ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಐ ಸ್ಯಾಂಗ್ ಸುಶೀಲಮ್ಮ ಅವರು ಒಂದು ಹಾಡು ಹಾಡಿದೆ. ಪ್ಲೇ ಮಾಡಿದ್ರೆ ಪ್ಲೇ ಹಾಡಿದ್ರು ಹಾಡುತ್ತೆ ಸರ್ ಈ ಟೇಪ್ ರಿಕಾರ್ಡರ್. ನೀವು ಹಾಡಿದಂತ ಮೊದಲನೇ ಹಾಡಿದ್ರ ಒಳಗಿದೆ ಸರ್. ಯುವರ್ ಇನ್ పాలకడలిపై శేషతల్పమున పవళించేవా దేవా పాలకడలిపై Stop చేస్తామా సార్? శేషతల్పమున ಅಚ್ಚಾ. ಸುಶೀಲಮ್ಮ ಅವರು ಹಾಡಿದ್ದು, ಪ್ರಹ್ಲಾದನಿಗಾಗಿ ಹಾಡಿದ್ದು. బాలుని నన్ను దయపాలించుటకై కనిపించేవ మహానుభావ పాలకడలిపై శేషతల్పమున పవళించేవా దేవా. So, This is the first song I recorded on yes. tape. So your teacher was the first sound recordist ನಿಮಗೆ. ಅದು ಪ್ಲೇಬ್ಯಾಕ್ ಮಾಡುವಾಗ ಅದು ಆನಂದ ಏನು ನಮ್ಮ ಗಂಟು ತಿರ್ಗಾ ನಮಗೆ. ಹೌದು ಸರ್. ದಟ್ ಈಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, Really? ಗ್ರೇಟ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ದಿ. ಸೊ ಆ ಲೆಕ್ಕ ಇಟ್ಕೊಂಡು ನೋಡಿದ್ರೆ 55 years ಆಯ್ತು ನನ್ನ ಸಂಗೀತದ ಪಯಣ. ಫಸ್ಟ್ ರೆಕಾರ್ಡಿಂಗ್ ನಿಂದ ನೋಡಿದ್ರೆ ಆಲ್ಮೋಸ್ಟ್ 55 years. ವಾವ್, ನಿಮ್ಮ ಫಸ್ಟ್ ಸೌಂಡ್ ರೆಕಾರ್ಡಿಸ್ಟ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಕೇಳಿ. Oh my goodness. My God. You Yes sir. You caught hold of you must be in CBCID. Established 1875. చాలామంది మంచి శిష్యుల్ని పోగు చేసుకున్నాను. దానిలో తలమాణికం వంటి వాడు SP బాలసుబ్రహ్మణ్యం. బాలసుబ్రహ్మణ్యం అని అంత పెద్ద పేరుతో నిన్ను పిలవడం కష్టం కాబట్టి చిన్నప్పుడే SP అని పిలిచేవాళ్ళం నిన్ను. బం చిక్ బం చిక్ బం చ బం 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 చిక్ బం చిక్ బం చ బం. డ్రాయింగ్ మాస్టర్ ఒక ఆయన ఉండేవాడు ఆ స్కూల్, గుర్రప్ప పెళ్ళి. ఆయన బాలసుబ్రహ్మణ్యంలో ఉండే టాలెంట్ను పట్టుకొని పాడించి స్కూల్ ఫంక్షన్స్లో అంతా పాటలు పాడించేవాడు. స్కూల్కి టేప్ రికార్డర్ తెప్పించి దానిలో పాడేవాళ్ళు ఎవరు అని పిల్లలందరినీ రే పాడండి అంటే ఎవరు ముందుకు రాలేదు. అప్పుడు SP బాలసుబ్రహ్మణ్యం ఒకడే ముందుకొచ్చి నేను పాడతానని పాడినాడు పాట. ఖణింగ్ 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 అని పాడినాడు. అప్పుడే అతని కంఠం హాయిగా వినడానికి ఎంతో సొంపుగా ఉండింది. అన్ఫార్చునేట్లీ ఆ టేప్స్ అంతా ఎక్కడ పోయినాయో తెలియదు. కానీ అప్పుడు ఆయన పాడిన పాటలు మా చెవుల్లో రింగుమంటూ ఉన్నాయి ఇప్పటికీ. ది వెరీ బెస్ట్ ఆఫ్ లక్ టు యూ. మే యూ కమ్ అప్ ఇన్ లైఫ్ అండ్ ఐ వాంట్ యూ టు బీ వన్ ఆఫ్ ది ఫోర్మోస్ట్ సింగర్స్ ಆಫ್ ದಿ ವರ್ಲ್ಡ್. ರೈಟ್, ನಿಮ್ಮ ಬಾಲ್ಯದಲ್ಲಿ ಮೈನ್ ಇಂಟ್ರೆಸ್ಟ್ ವಾಸ್ ಮ್ಯೂಸಿಕ್ ಅಲ್ಲಿ ನಿಮ್ದೇ ಒಂದು ಆರ್ಕೆಸ್ಟ್ರಾ ಶುರು ಮಾಡಿದ್ರಂತೆ ಆ ವಯಸ್ಸಲ್ಲಿ ನೀವು. PUC ರೇಂಜ್ ಅಲ್ಲಿ 1 ವರ್ಷ ನಾನು ಬಿಕಾಸ್ ಆಫ್ ಮೈ ಹೆಲ್ತ್ ಡಿಸ್ಕಂಟಿನ್ಯೂಡ್ ಅಂಡ್ ಕೇಮ್ ಬ್ಯಾಕ್ ಟು ನೆಲ್ಲೂರು.
ಆ್ಯಂಡ್ ವಿ ಹ್ಯಾಡ್ ಸಮ್ ಲೈಕ್ ಮೈಂಡೆಡ್ ಪೀಪಲ್. ವಿ ಮೇಡ್ ಎ ಸ್ಮಾಲ್ ಆರ್ಟಿಸ್ಟ್. ಸಂಪಾದನೆಗಾಗಿಲ್ಲ, ಅವರು ಒಂದು 50 ರೂಪೀಸ್ ಪ್ರೋಗ್ರಾಮ್ ಕೊಟ್ಟರು ಕೂಡ ಅದು ನಮ್ಮ ಅಪ್ಪಾಜಿ ಜೊತೆಯಲ್ಲಿ ನುಡಿಸ್ತಾ ಇರೋ ಆಲ್ ಸೀನಿಯರ್ ಮ್ಯೂಸಿಷಿಯನ್ಸ್ ಅವ್ರಿಗೆ ಕೊಟ್ಬಿಡೋದು. ಅದು ಏನು ತಿರ್ಗಿ ಬರಬೇಕಲ್ಲ ಅವ್ರು ನಮಗೆ ರಿಹರ್ಸಲ್ಸ್ಗೆ ಬರಬೇಕು. ನಾನು ಹೇಳೋದೆಲ್ಲ ಅವ್ರು ಕೇಳಿಬಿಟ್ಟು ಅವ್ರ ಸ್ವರ ಬರೆದುಕೊಂಡು ಐ ಯೂಸ್ ಟು ಸಿಂಗ್ ಆಲ್ ದಿ ಬ್ಯಾಕ್ಗ್ರೌಂಡ್ಸ್ ಆಲ್ಸೋ ಆ್ಯಂಡ್ ಈವನ್ ಸಮಟೈಮ್ಸ್ ಆಬ್ಲಿಗೇಟೋಸ್ ಆಲ್ಸೋ, ಹಾರ್ಮನೈಸೇಷನ್. ಐ ಡೋಂಟ್ ನೋ ಹೌ ಐ ಗಾಟ್ ದೋಸ್ ಥಿಂಗ್ಸ್, ಬಟ್ ಇಟ್ I would like to say something. There was a corner in Trunk Road, Nellore. There is a cool drink shop called Variety Cool Drinks. Sorry. Radio, and he used to play a lot of Hindi songs. We used to stand there. That is my first music school, ಶಾಲೆ ಅದು. ಯಾವ್ದು? ವೆರೈಟಿ ಕೂಲ್ Variety Cool Drinks. ಅದೇ ನಿಮ್ಮ Cool school? Drinks ಅಷ್ಟೇ, ಅಲ್ಲಿ Music school. So because we have to stand there and listen to music, that made me closer to my God called Muhammad Rafi. ಎಸ್, ನಾನು ಅದನ್ನೇ ನೆಕ್ಸ್ಟ್ ಕೇಳಬೇಕು ಅಂತಿದ್ದೆ. ನಿಮ್ಮ ಮುಖ್ಯವಾದ ಸ್ಫೂರ್ತಿ ಮೊಹಮ್ಮದ್ ರಫಿ ಅವರಂತೆ. That made me to grow into the groove of Ravi Saab, the greatest, not one of the finest singer of our country. To me is Muhammad Rafi. No second thought of it. ಟು ಅಸ್ ಹಿ ಈಸ್ ದ ಫೈನೆಸ್ಟ್. ಅವರು ರಫಿ ಅವ್ರನ್ನ ಫೈನೆಸ್ಟ್ ಅಂತ ಹೇಳ್ತಾರೆ, ಅಷ್ಟು ದೊಡ್ಡ ಸ್ಫೂರ್ತಿ ಆಗಿದ್ರಂತೆ. ರಫಿ ಅವರ ನಿಮ್ಗೆ ಫೇವ್ರೇಟ್ ಹಾಡು ಯಾವ್ದು ಸರ್? ಟಾಪ್ ಆಫ್ ದಿ ಮೈಂಡ್ ಈಗ ಬರೋದು? Plenty. Most of my audition songs were his songs only. Yes. I never used to sing Telugu songs. जाने वालों जरा मुड़ के देखो मुझे, एक इंसान हूँ मैं तुम्हारी तरह, इस अनोखे जगत की मैं तकदीर हूँ, मैं विधाता के हाथों का तस्वीर हूँ, एक तस्वीर हूँ. Then I used to improvise it, which was liked by Kodan Pani so very much. इस जहां के लिए धरती माँ के लिए उनका वरदान हूँ, मैं तुम्हारी तरह जाने वालों जरा. Who can sing like him, sir? I listen to him, I see so many things. He is such a good human being. I could never meet him, but I am with him. He is always with me. And my inspiration, my whatever you call, Muhammad Rafi is my university of musical education. ಸೊ ನೈಸ್. ರೈಟ್ ಸರ್, ನಿಮ್ಮ ಈ ವೆರೈಟಿ ಕೂಲ್ ಬಾರ್ ಇಂದ ಕೆಲವು ಗೆಳೆಯರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. This is Cool too drinks much, bar. I tell you. ಓ ರಂಡಿ. Why God? ಥ್ಯಾಂಕ್ ಯು ಸರ್. ಇವರು ಓಬಯ ಅಂತ ನನಗೆ ಬೆಂಗಳೂರು ಕೊಟ್ಟ ಒಂದು ವರ. ನಮ್ಮ ಅಣ್ಣ ಇವರು ಫಸ್ಟ್ ಫ್ರೆಂಡ್ ಫ್ರಮ್ ಬ್ಯಾಂಗ್ಳೂರ್. This fellow is from that Variety Cool Bar from my native place Nellore, and we used to share shirts, and he has become big and he worked in central government. He was in Bombay. He was my manager with Lakshmikant Pyarelal, Adi Burman, whoever it is. They used to call him and get my date. ಇಲ್ಲ, ಬಹಳ ಚೆನ್ನಾಗಿದೆ. ಇವರು ಕೂಲ್ ಡ್ರಿಂಕ್ ಬಾರ್ ಇದ್ದಂತ ಗೆಳೆಯರನ್ನ ನಿಮ್ ಜೊತೆಗೆ ಇಟ್ಕೊಂಡಿದ್ದೀರಿ. ಒಬ್ಬರನ್ನ ಮೋಹನ್ ಅವ್ರನ್ನ, ವಿಠಲ್ ಅವರು ಆ ಕಾಲದಿಂದ ಇದ್ದಾರೆ ಸರ್? ಹೌದು ಸರ್, ಕೆಲವರು ತೀರ್ ಹೋದ್ರು, ಬಟ್ ಆಲ್ ದಿ ಅದರ್ ಪೀಪಲ್ ಆರ್ ಐ ಆಮ್ ಸರೌಂಡೆಡ್ ಬೈ ದೆಮ್ ಅಂಡ್ ಐ ಆಮ್ ಸರೌಂಡಿಂಗ್ ದೆಮ್. ಸ್ನೇಹದ ಕಡಲಲ್ಲಿ ನಾನು ಒಂದು ಬ್ಯೂಟಿಫುಲ್ ಯಾಟ್ನಲ್ಲಿ ಪಯಣ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಲ್ಲರೂ ಸೌಕರ್ಯವಾಗಿ ನನ್ನ ಜೊತೆಯಲ್ಲೇ ಇದ್ದಾರೆ. ನಿಜ ನಾವೇನಾಗುತ್ತಂದ್ರೆ ನಮ್ಮ ಸಾಧಕರೆಲ್ಲ ಬರ್ತಾರೆ, ಯಾರನ್ನ ಕರ್ಕೊಂಡ್ ಬರ್ತೀವಿ, ಎಲ್ಲ ಸರ್ಪ್ರೈಸ್ ಆಗುತ್ತೆ. ಇವ್ರು ನೋಡಿ 15 ವರ್ಷ ಆಯ್ತು, 20 ವರ್ಷ ಆಯ್ತು ಅಂತ ಹೇಳೋರು ಇದ್ದಾರೆ. ಬಟ್ ನಾವು ಎಲ್ಲೇ ಹೋದ್ರು SPB ಸರ್ ಹತ್ರ ಬಗ್ಗೆ ಕೇಳಿದಾಗ ಮೊನ್ನೆ ಬಂದಿದ್ರು, 3 ತಿಂಗಳಾಯ್ತು ನಮ್ಮ ಮನೆಗೆ ಬಂದಿದ್ರು ಅಂತ ನಾವು ನೋಡಿದಂತ ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ, SPB ಸರ್ ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇದ್ದಾರೆ ಎಲ್ಲರ ಜೊತೆನಾ. ಹ್ಯಾಟ್ಸ್ ಆಫ್ ಯು ಸರ್. 1970 ನಮಗೆಲ್ಲ ಬಹಳ ಆಸೆ ಇವ್ರ ಹತ್ರ ಒಂದು ಫೋಟೋ ತೆಗೆಸ್ಕೋಬೇಕಂತ. ಫೋಟೋ ಬನ್ನಿ ಅಂತ ಫೋಟೋ ತೆಗೆಸ್ಕೊಂಡು ನಮ್ದು ಅಬ್ಬಾಯಿ ನಾಡು ಸಿನಿಮಾ ರಾಜ ನನ್ನ ರಾಜ PB ಶ್ರೀನಿವಾಸ್ ಇವ್ರದ್ದು ರೆಕಾರ್ಡಿಂಗ್ ಇತ್ತು, ಬನ್ನಿ ಕೇಳಿ ಬನ್ನಿ ಅಂತೇಳಿ ಇವರೇ ಟ್ರೈನಿಂಗ್ ಕಳಿಸ್ಕೊಟ್ರು ನನ್ನ. ಸೊ ಸ್ವೀಟ್.
ನೂರು ಕಣ್ಣು ಸಾಲದು ನಾನಿನ್ನ ನೋಡಲು, ನೂರಾರು ಮಾತು ಸಾಲದು ನಿನ್ನ ಬಗ್ಗೆ ನಾನು ಮಾತಾಡಲು. ಆ ರೆಕಾರ್ಡಿಂಗ್ನಲ್ಲಿ ಬಂದು So sweet. Yes, sir. Ilayaraja was playing guitar for that song. G.K. Venkatesh was the music director in Prasad. Live recording. ಇವರೆಲ್ಲ ಬಂದರು as guests. I still remember that day. So sweet. ಆಮೇಲೆ ಹಿಂಗೆ ನಾವು ತಿರ್ಗಾ ಮಡ್ರಾಸ್ಗೆ ಹೋದ್ವಿ. ನಮಗೂ ಅವ್ರಿಗೂ ಸ್ನೇಹ ಬೆಳೆದು ಸರ್. ಬೆಳೆದಾಗ ಆಮೇಲೆ ನಮ್ಮ ಮನೆಯವ್ರ ಮೈಕ್ ಚೆನ್ನಾಗಿಲ್ಲ. ಅದು ನಾನು ಬಂದರು ಸರ್ ಬೆಂಗಳೂರು ನೋಡೋಕ್ಕೆ. ಕರ್ಕೊಂಡೋಗಿ 2 ವರ್ಷ ನಮ್ಮ ಮನೆಯವ್ರನ್ನ ಅವ್ರ ತಂಗಿಗೆ ಹೆಚ್ಚಿಗೆ ನೋಡಿದ್ರು ಸರ್. 2 ವರ್ಷ? 2 ವರ್ಷ. She has to undergo cancer treatment. ಕ್ಯಾನ್ಸರ್ ಟ್ರೀಟ್ಮೆಂಟ್ ಯಾರು ಸಹ ಮಾಡ್ತಾರೆ ಸರ್. ನಾವ್ಯಾರೋ ಅವ್ರ್ಯಾರು. ಅವ್ರ ತಂದೆ ಹೇಳ್ಬಿಟ್ರು ಸರ್, ನಿಮ್ಮ ಅಣ್ಣವ್ರು ತೀರೋಗಿದ್ದಾರೆ, ಇವರೇ ನಿಂಗೆ ಅಣ್ಣ ಇನ್ಮೇಲೆ ಅಂತೇಳಿ. ಆ ಹೊತ್ತಿಂದ ಇವ್ ನಿಮ್ಮ ಹತ್ರ ಬರಲಿ, My elder brother. ಯಾರ ಹತ್ರ ಬಂದು ಆ ಪ್ರೀತಿ ಸರ್ ಯಾವತ್ತೂ ಹೋಗಿಲ್ಲ ಅಂತ ಅವ್ರನ್ನ ನಾವು ನೋಡಿಲ್ಲ, ಮುಂದಕ್ಕೂ ನೋಡೋಕ್ಕಿಲ್ಲ ಸರ್. ಆ ಪ್ರೀತಿ ದೇವ್ರು ಏನು ಕೊಟ್ಟಿದ್ದಾರೋ ನನಗಂತೂ ಅರ್ಥ ಆಗ್ತದೆ. Yes, sir. ನಾನು ವೆರೈಟಿ ಕೋಲ್ಡ್ ಡ್ರಿಂಕ್ಸ್ ಫ್ರೆಂಡ್ ಸರ್. ಒರಿಜಿನಲಿ ದಟ್ ಫೆಲೋ ಯೂಸ್ ಟು ಬ್ರಿಂಗ್ ದಟ್ ಲೇಟೆಸ್ಟ್ ರೆಕಾರ್ಡ್ಸ್ Yeah. ಅಂಡ್ ಪ್ಲೇ ದೇರ್. ಅಲ್ಲ ಹಿಂದಿ ರೆಕಾರ್ಡ್ಸ್ ಜಾಸ್ತಿ ಕೇಳ್ತಾ ಇದ್ರಂತ ಅವರು. ಮೇರೆ ಮೆಹಬೂಬು, ಏಕ್ ಮುಸಾಫಿರ್ ಏಕ್ ಹಸೀನಾ, ಇದು ಮೇನ್ ಅವರ ಫೇವರೇಟ್ ಸರ್. ನಿನ್ನೆ ಫಾರ್ ಎಕ್ಸಾಂಪಲ್ ಈ ವಾಸ್ ಗಿವಿಂಗ್ ಎ ಪ್ರೋಗ್ರಾಮ್ ಇನ್ ಇಂದಿರಾನಗರ್. ಹೌದು. ಸೊ ಮೋಹನ್ ಅಂತ ಒಬ್ಬರು, ಅವ್ರ ಜೊತೆಗೆ ಅನುರಾಧ ಭಟ್ ಅಂತ ಅವರಿಬ್ಬರು ಆಡ್ತಾ ಇದ್ದರು. ಇದು ಕಾಶ್ಮೀರ್ಗೆ ಕರಿ ಸಾಂಗ್ ದೀವಾನ ಹುವಾ ಬಾದಲ್. ನಾನು ಹೇಳಿದೆ ಅವ್ರು ಬಂದೇ ಬರ್ತಾರೆ ಮೈಕ್ ತಗೊಂತಾರಂತ. ನಾನು ಹಾಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದೆ. ಹಾಡೆಲ್ಲ ಆಯಿತು. ಆದ ಮೇಲೆ ನಾನು ಹೋಗಿ ತಿರ್ಗಾ ಬ್ಯಾಕ್ಗ್ರೌಂಡ್ ನುಡ್ಸ್ರಿ, ಥರ್ಡ್ ಬ್ಯಾಕ್ಗ್ರೌಂಡ್ ಅಂತ ಶ್ರುತಿ ತಿರ್ಗಾ ಬ್ಯಾಕ್ಗ್ರೌಂಡ್ ನುಡ್ಸ್ರಿ. सावन की घटा छाई, ये देख दिल झूमा, ली प्यार ने अंगड़ाई, दीवाना हुआ बादल. I can't stop. This song Yes, isn't it so beautiful? all the time. This is a favorite of Vishnu also. We used to meet for our birthday in Chennai. Vishnu, Ambi, Srinath, all the three, and Dwarki. I have to sing Shami Kapoor songs and Vishnu have to dance. ವಿಷ್ಣು ಸಾರ್ಗೆ ಶಮ್ಮಿ ಕಪೂರ್ ಅಂದ್ರೆ ಬಹಳ ಇಷ್ಟ ಅವ್ರಿಗೆ. ಅವನು ಎಷ್ಟು ಚೆನ್ನಾಗಿ ಬಾಲು ಅದು ಹಾಡು ಇದು ಹಾಡು ಅಂತ ಎಲ್ಲರೂ ಇರ್ತಾರೆ. He used to dance. So I from then onwards, I cannot forget this song. Particularly, it's just because Muhammad Rafi. In singing, sir. I don't know why Sharmila Tagore was not in love with Muhammad Rafi. Why she was in love with Shami Kapoor. That's all. I think any heroine should have been in love with Muhammad Rafi. Don't ask the parallel question with me. Please don't ask parallel question. ನಾನು ಹೇಳಿದೆನಲ್ಲ, ಒಂದು ಗಾಧೆ ಕಲ್ಲು ನಾಯಿ ಅಷ್ಟೇ. ಕಲ್ಲು ನಾಯಿ. So sweet. Thank you so much. ನಮ್ಮ ವೀಕೆಂಡ್ ಟೆಂಟಲ್ಲಿ ಒಂದು ಫ್ರೇಮ್ ಇದೆ. ಈ ಫ್ರೇಮ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಹೇಳಿ ಸರ್? Oh my goodness. ಇಲ್ಲಿದೆ My goodness. ಎರಡನೇ ಹೆಸರು SP ಬಾಲಸುಬ್ರಹ್ಮಣ್ಯಂ, ಬ್ರಾಕೆಟ್ ಅಲ್ಲಿ ನೂತನ ಗಾಯಕುಡು. ಅದರಲ್ಲಿ ದೊಡ್ಡವರು ಫಸ್ಟ್ PB ಶ್ರೀನಿವಾಸ್ ಸರ್, PB ಸರ್ ಇದ್ದಾರೆ. ನನ್ನ ಹೆಸರು ಕೊನೆಯಲ್ಲಿ ಇರ್ಬೇಕು ನ್ಯಾಯವಾಗಿ. ಮಾಧವ್ ಪಿದ್ ಸತ್ಯಂ ವಾಸ್ ಈವನ್ ಸೀನಿಯರ್ ಟು PB ಶ್ರೀನಿವಾಸ್. ಜೇಸುದಾಸ್ ಅವರ ಹೆಸರಿನಲ್ಲಿ ಜೇಸುದಾಸ್ ಅವರು ನನಗೆ ಸೀನಿಯರ್. TM ಸೌಂದರರಾಜನ್, he sang in Telugu. He is a senior most of all of us. And ಸುಶೀಲಮ್ಮ, ಜಾನಕಿ ಅಮ್ಮ, ರಘುರಾಮಯ್ಯ ಅಂತ. ನಾನು PB ಶ್ರೀನಿವಾಸ್ ಅವರ ನೆಕ್ಸ್ಟ್ ನಲ್ಲಿ ನನ್ನ ಹೆಸರು ಇಟ್ಟಿದ್ದಾರೆ ಅಂದ್ರೆ ನಾನು ಮಾಡಿದ ಪುಣ್ಯ ಅದು ಅಲ್ವಾ? ಎಸ್ ಸರ್. 1967 ಈ ಮೊದಲನೇ ಗೀತೆ, ಮೊದಲನೇ ಅವಕಾಶ ಹೇಗೆ ಸಿಕ್ತು ಸರ್? ಅದು ನಮ್ಮ ಸ್ಕೂಲ್ನಲ್ಲಿ, ಕಾಲೇಜಿನಲ್ಲಿ ಹಾಡೋದು ಇದೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಇದು ನನಗೆ ಪ್ರೊಫೆಷನ್ ಆಗುತ್ತೆ ಅಂತ, ಊಟ ಕೊಡೋ ಪ್ರೊಫೆಷನ್ ಆಗ್ತೆ ಅಂತ ಯಾವ ದಿನ ನಾನು ಅನ್ಕೊಂಡ್ಲಿಲ್ಲ. ಅದಕ್ಕೆ ಮೊಟ್ಟ ಮೊದಲ ಬೀಜ ನನ್ನ ಮನಸ್ಸಿನಲ್ಲಿ ನಾಟಿದವರು ಜಾನಕಿ ಅಮ್ಮ. ಒಂದು ಕಾಂಪಿಟೇಷನಲ್ಲಿ ನಾನು ಹಾಡುವಾಗ ನಾನು ಹಾಡಿದ್ದನ್ನು ಅವರು ಕೇಳಿಬಿಟ್ಟು, ಯಾಕೆ ನೀನು ಸಿನಿಮಾನಲ್ಲಿ ಟ್ರೈ ಮಾಡಬಾರ್ದು ಅಂದರು. ಐ ವಾಸ್ ಹಾರ್ಡ್ಲಿ 16-17 year old ದೆನ್. ನೀವು ಹಾಡಿ ತೋರಿಸಿ, ನೀವು ಅದೃಷ್ಟ ಇದ್ದರೆ ಅವಕಾಶ ಬರುತ್ತೆ ಅಂದರು. ಒಂದು ವರ್ಷ ನಾನು ಎಲ್ಲರ ಮನೆಗೆ ಹೋಗಿ ಅವಕಾಶ ಆಡಿಷನ್ ಎಲ್ಲ ಕೊಟ್ಟೆ. ಎಲ್ಲರೂ ಚೆನ್ನಾಗಿ ಹಾಡ್ತಾ ಇದೀಯಾ, ಬಟ್ ಚಿಕ್ಕ ಮಗುಗೆ ಹಾಡೋಕೆ ಆಗ್ತಾ ಇಲ್ಲ, ನಿನ್ನ ಗಂಟ್ಲನ್ನ ಇಟ್ಕೊಂಡು ನಾವು. ಅಂಡ್ ಯುವರ್ ವಾಯ್ಸ್ ಮೆಚ್ಯೂರ್ ಅಂದರು ಕೋದನ್ ಪಾಂಡೆ ಅವರು. ನಾನು ನಿನಗೆ ಚಾನ್ಸ್ ಕೊಡ್ತೀನಿ ಅಂದರು. ಅವರು ಕೂಡ ಒಂದು ಪ್ರೊಡ್ಯೂಸರ್ ಹತ್ರ
ನಾನು ಕರ್ಕೊಂಡು ಹೋಗಿ ನಾನು ಹಾಡಿದ್ದನ್ನು ತೋರಿಸಿದ ತಕ್ಷಣ ಅವರು ಹೀಗೇನೆ ಚೆನ್ನಾಗಿ ಹಾಡ್ತಾ ಇದ್ದಾನೆ, ಬಟ್ ಈಸ್ ಎ ಯಂಗ್ ಕಿಡ್, ಇನ್ನೂ ಟೈಮ್ ಇದೆ, ಯಾಕೆಪ್ಪ ಇದೆಲ್ಲ ನಿಂಗೂ ಓದ್ತಾ ಇದೆಯಲ್ಲ, ಮೊದಲು ಇಂಜಿನಿಯರಿಂಗ್ ಫಿನಿಷ್ ಮಾಡಂದರು. ಐ ಫೆಲ್ಟ್ ರಿಯಲಿ ದಟ್ ಈಸ್ ಎ ಗುಡ್ ಅಡ್ವೈಸ್. ಈ ಗುರುಗಳು ಕೂಡ ಪಾಪ ನನ್ನಿಂದ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ಅಂತ ನಾನು ಅಡ್ರೆಸ್ಸು ಕೊಡಲಿಲ್ಲ, ಏನೂ ಇಲ್ಲ. ಸರ್ ನಾನು ಆಗಾಗ ಬಂದು ನಿಮ್ಮನ್ನು ನೋಡ್ತೀನಂತ ನಾನು ಹೋದವನು 2 ಸಾಲುಗಳು ಅವ್ರ ಹತ್ರ ಹೋಗಲೇ ಇಲ್ಲ. ಆದರೂ ಕೂಡ ಅವ್ನು ಚೆನ್ನಾಗಿ ಹಾಡ್ತಾ ಇದ್ದಾನೆ, ಏನಾದರೂ ಅವ್ನು ಬರಲಿಲ್ಲ ಅಂತ ಏನೇನೋ ಡಿಟೆಕ್ಷನ್ ಎಲ್ಲ ಮಾಡಿ ಐ ವಾಸ್ ಇನ್ ದಿ ಕ್ಲಾಸ್ ಅಂಡ್ ಹಿ ಕಾಟ್ ಹೋಲ್ಡ್ ಆಫ್ ಮೀ ಅಂಡ್ ಐ ಕುಡ್ ಗೆಟ್ ಮೈ ಫಸ್ಟ್ ಬ್ರೇಕ್ ಇನ್ 1966 ಡಿಸೆಂಬರ್ 15 ಮೊಟ್ಟ ಮೊದಲ ಅವಕಾಶ ಕೊಟ್ಟರು. ನಿಮ್ಮ ಮೊದಲನೇ ತೆಲುಗು ಹಾಡು ನೆನಪಿದೆ ಸರ್? ಎಸ್ ಸರ್, ಇಫ್ ಐ ಫರ್ಗೆಟ್ ದಟ್ ವಿಲ್ ನಾಟ್ ಬಿ. రావే కావ్య సుమబాల జవరాల ప్రియురాల నవరాగ భావమాల రావే కావ్య సుమబాల ఊహకు అందని నీ అందం కని ఊగిపోయెనే నాడెందం మానస మేలే దేవివి నీవే నీదయ నాపై రానివే రావే కావ్య సుమబాల. ರೈಟ್. ಅದಾದ ನಂತರ ಅಫ್ಕೋರ್ಸ್ ದಿ 70s ನಮ್ಮ ಕನ್ನಡ ಚಿತ್ರ ಸಂಗೀತದ ಗೋಲ್ಡನ್ ಇರಾ ಅದು. ಆ ಬಂಗಾರ ಯುಗದಲ್ಲಿ ನಿಮ್ಮ ಹಾಡುಗಳು ನಾವು ಯಾರು ಮರೆಯೋಕ್ಕಾಗೋದೇ ಇಲ್ಲ. ಎಕ್ಸ್ಟ್ರಾರ್ಡಿನರಿ ಸರ್, ಎಕ್ಸ್ಟ್ರಾರ್ಡಿನರಿ ಸಾಂಗ್. ಈವನ್ ದಟ್ಸ್ ಐ ಆಲ್ವೇಸ್ ಸೇ, ನನ್ನನ್ನು ಎಲ್ಲ ರಾಜ್ಯಗಳಲ್ಲಿ ಪ್ರೀತಿಸ್ತಾರೆ, ಬಟ್ ಐ ಡೋಂಟ್ ನೋ ವೈ ಕನ್ನಡಿಗಾಸ್ ಲವ್ ಮಿ ಸೋ ಮಚ್, ಲಿಟಲ್ ಬೆಟರ್ ದ್ಯಾನ್ ಎವ್ರಿಬಡಿ. ದೇರ್ ಈಸ್ ಸಮಥಿಂಗ್ ಸ್ಪೆಷಲ್. ಎಲ್ಲರೂ ಪ್ರೀತಿಸ್ತಾರೆ, ಬಟ್ ಕರ್ನಾಟಕ ಹ್ಯಾಸ್ ಲಿಟಲ್ ಮೋರ್. ನಮ್ಮ ರಾಜನವರು ಬಂದಿದ್ದಾರೆ. ಸೊ ಸ್ವೀಟ್. ನನ್ನ ಆತ್ಮೀಯ ಎಲ್ಲ ಶ್ರೋತೃಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಎಸ್ ಸರ್, ನಿಮ್ಮ ರಾಗ ಸಂಯೋಜನೆಯಲ್ಲಿ ಬಂದಂತ ಆ ಚಿತ್ರಗಳು, ಆ ಗೀತೆಗಳು, ಅದ್ರಲ್ಲಿ SPB ಅವರ ವಾಯ್ಸು, ಅದನ್ನ ನೆನಪಿಸ್ಕೊಳ್ತಾ ಇದ್ವಿ. ನೋಡಿದೆ 50 ಎಲ್ಲ ನಮ್ಮ ಜೊತೆಲ್ಲ ಇವಾಗಲೂ ಇದ್ದಾರೆ. ಹೌದು. ಅವಾಗಲಿಂದ ಇವಾಗಲೂ ಸರ್, ನಾನು ಹಾಡೋದಕ್ಕೆ ಅವಕಾಶ ಕೊಟ್ಟರು. ಎಂತಹ ಅದ್ಭುತವಾದ ಹಾಡುಗಳು, ಎಷ್ಟು ಅವಾರ್ಡ್ಸ್ ಇವರ ಏನ್ ಸರ್, ರಾಜನಾಗೇಂದ್ರ ಅವರ ಸಂಗೀತ, ನಿಮ್ಮ ಧ್ವನಿ ಸರ್, ಅಷ್ಟು ಸುಲಭವಾಗಿ ಹಾಡೋದಕ್ಕೆ ಆಗ್ತಾ ಇಲ್ಲ ರಾಜನಾಗೇಂದ್ರ ಅವರು. ಅಯ್ಯೋ, ಒಂದು ವೇಳೆ ನಾಗೇಂದ್ರಪ್ಪ ಅವರು ಸಾಕಣ್ಣ ಚೆನ್ನಾಗಿದೆ ಅಂದ್ರೆ ಕೂಡ ಅವರು ಬಿಡೋದಿಲ್ಲ. ಅಲ್ಲಿ ಒಂದು ರಿಷಭ ಇನ್ನೂ ಕರೆಕ್ಟ್ ಆಗಿ ಬರಲಿಲ್ಲ, ಮತ್ತೊಮ್ಮೆ ಒನ್ ಮೋರ್ ಟೇಕ್ ವಿ ವಿಲ್ ಟೇಕ್. ವಿ ಕೆನಾಟ್ ಕಟ್ ಅಂಡ್ ಟೇಕ್. ಆ ದಿನಗಳಲ್ಲಿ ಇಮ್ಯಾಜಿನ್ ಎ ಸಾಂಗ್ ಲೈಕ್ ಸಿಂಗಲ್ ಟೇಕ್ ಅಲ್ಲಿ ಎಂತ ಟಂಗ್ ಟ್ವಿಸ್ಟರ್ ಸರ್ ಅದು. ಅದರಿಂದ ಈ ದಿನಕ್ಕೂ ಹಾಡೋದಕ್ಕೆ ನಮಗೆ ಒಂದು ಉಸಿರಿದೆ ಸರ್, ಶಕ್ತಿ ಇದೆ ಸರ್, ತಾಲೀಮ್ ಹಾಗೆ ದಟ್ ಊರ್ಜಾ ಬರೋದಕ್ಕೆ ಕಾರಣನೇ ಇಂತಹ ಮಹಾನುಭಾವರ ಆಶೀರ್ವಾದ ಅಲ್ಲ. ನಾವು ಕಂಪೋಸ್ ಮಾಡ್ಬೋದು, ಆದರೆ ಅದನ್ನು ಹಾಡೋ ಗಾಯಕರು ಮುಖ್ಯ. ಇವೆಲ್ಲ ಸೇರಿದಾಗಲೂ ಒಂದು ಹಾಡು ಅಂತಾಗುತ್ತೆ. ಆ ಹಾಡನ್ನ ನಿಮಗೆ ಕೊಟ್ಟಾಗ ನೀವು ಶ್ರೋತೃಗಳು ಅದನ್ನ ಚೆನ್ನಾಗಿದೆ ಇಲ್ಲ ಅಂತ ಹೇಳೋರು ನೀವು. ಸೊ ಹೀಗಾಗಿ ಅನೇಕ ಹಾಡುಗಳು ಪ್ರಾಮುಖ್ಯತೆಗೆ ಬರೋದಕ್ಕೆ ಕಾರಣ ಇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. SPB ಅವರ ಗೋಲ್ಡನ್ ಜೂಬ್ಲಿ ಇಯರ್, ಹಾಗಾಗಿ ನೀವು ಇಲ್ಲಿ ಇದ್ದಿದ್ದು ಬಹಳ ಖುಷಿ ಆಯ್ತು ನಮಗೆ. ರಾಜನಾಗೇಂದ್ರ ಅವರ ಸ್ವರ ಸಂಯೋಜನೆಯಲ್ಲಿ ಎಂತಹ ದೊಡ್ಡ ಹಾಡನ್ನು ಕೊಟ್ಟಿದ್ದಾರೆ ಸರ್ ಮಹಾನುಭಾವರು. ತೆಲುಗುನಲ್ಲಿ ಅಂದ್ರೆ ಅತ್ಯದ್ಭುತವಾದ ಅವಾರ್ಡ್ ವಿನ್ನಿಂಗ್ ಸಾಂಗ್ಸ್ ನನಗೆ ಅವರು ಕೊಟ್ಟಿರುವ ಹಾಡುಗಳು. ಕನ್ನಡದಲ್ಲಿ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆಗೊಂಗಿನ ನಿಷೇಧಾನೇರಿ ಬಂದಿದೆ. ಏನ್ ಕಂಪೋಸಿಷನ್ಸ್! ಕನಸಲು ನೀನೆ ನನಸಲು ನೀನೆ, ನಿನ್ನಾಣೆ ನನ್ನಾಣೆ ನಿಮ್ಮಾಣೆ ನಿಮ್ಮಾಣೆ. ಲರಿರಿರರ ಲರರರ ಇನ್ನು ಎಲ್ದೆಲ್ದಿಗೂ ನಾ ಹಾಡ್ತಾನೆ ಇರ್ತೀನಿ. ಪವಡಿಸು
ಪರಮಾತ್ಮ ಶ್ರೀ ವೆಂಕಟೇಶ. ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿವಾಸ. ಐ ಕೆನಾಟ್ ಫರ್ಗೆಟ್ ಸರ್. ನನ್ನ ಕೋಶ, ನನ್ನ ಶಬ್ದಕೋಶ, ನನ್ನ ಸಂಗೀತ ಕೋಶ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಅಧಿಕ ಪರ್ಶವಾದ ಹಿಟ್ ಸಾಂಗ್ಸ್ ರಾಜನಾಗೇಂದ್ರ ಅವರು ಕೊಟ್ಟದೇ ಇರಬಹುದು. ಸರ್ವದಾ ನಾನು ನಿಮ್ಮ ಸೇವಕನ್ ಸರ್, ಅಷ್ಟೇ ಹೇಳಿ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹಾಡುಗಳು ಹಾಡ್ತಾ ಇದ್ರಿ, ನಾವೆಲ್ಲರೂ ಬಹಳ ಖುಷಿ ಪಡ್ತಾ ಇದ್ರಿ. ನಿಮ್ಮ ಹಾಡುಗಳು ನಮಗೆಲ್ಲ ಬಹಳ ಇಷ್ಟ. ಬಟ್ ದಿಢೀರಂತ ಒಂದು ಹಂತದಲ್ಲಿ ಸರ್, ಒಂದು ಪರ್ಟಿಕ್ಯುಲರ್ ಫಿಲ್ಮ್ನಿಂದ, ಆಕ್ಚುಲಿ ಒಂದು ಹಾಡಿನಿಂದ ಎಲ್ಲ ಕಡೆ ಅಲ್ಲವರೆಗೂ ಎಸ್ ಪಿ ಬಿ ಗಾರು, ಎಸ್ ಪಿ ಬಿ ಸರ್, ಎಸ್ ಪಿ ಬಿ ಅವರು ಅಂತ ದಿಢೀರಂತ ಒಂದು ದೊಡ್ಡ ಹ್ಯಾಲೋ ಬರಕ್ ಶುರುವಾಗಿದ್ದು ಒಂದು ಚಿತ್ರದಿಂದ. ಡು ವಾಂಟ್ ಟು ಕಮೆಂಟ್ ಆನ್ ದಟ್ ಫಿಲ್ಮ್ ವಿಚ್ ಮೇಡ್ ಯು ಮೇ ಬಿ ಸಡನ್ಲಿ ಟಾಕಿಂಗ್ ಅಬೌಟ್ ಶಂಕರಾಭರಣ? Yes! What a song, what a film. ನಿಮ್ಮ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಆ ಶಂಕರಾಭರಣಂ ಫಿಲ್ಮು. ನನ್ನ ಪುಣ್ಯ ಸರ್ ಅದು. ಯಾಕೆ ಅಂದರೆ ಡೈರೆಕ್ಟರ್ ಕೆ ವಿಶ್ವನಾಥ್ ಅವರು ನನ್ನ ಕಸಿನ್ ಬ್ರದರ್ ಅವರು. ಹೌದು, ನನ್ನ ಹತ್ರ ಹಾಡಬೇಕು ನೀವು ಅಂದರು. ಈ ಪಿಕ್ಚರ್ ಟೋಟಲಿ ವಿತ್ ಮ್ಯೂಸಿಕ್. ನಾನು ಐ ಆಮ್ ನಾಟ್ ಎ ಟ್ರೈನ್ಡ್ ಸಿಂಗರ್ ಅಟ್ ಆಲ್. ನನಗೆ ಯಾವ ರಾಗ ಏನು ಅಂತ ಕೂಡ ಗೊತ್ತಿಲ್ಲ. ನನ್ನನ್ನು ಬಿಟ್ಬಿಡನ್ನ. ಇಲ್ಲಾಂದರೆ ನಾನು ಒಂದೇ ಮಾತು, ಸಿನಿಮಾ ಎಲ್ಲ ನೋಡಿದ ಮೇಲೆ ಎಲ್ಲರೂ ಚೆನ್ನಾಗಿತ್ತು, ಬೇರೆ ಯಾರಾದರೂ ಶಾಸ್ತ್ರಜ್ಞರು ಹಾಡಿದರೆ ಚೆನ್ನಾಗಿರ್ತಕ್ಕಂಥದ್ದು ಈ ಪಿಕ್ಚರು ಅಂದರೆ ನಾನು ಅಟ್ ದಟ್ ಟೈಮ್ ಐ ವಿಲ್ ಕಮಿಟ್ ಸೂಸೈಡ್. ದಟ್ಸ್ ವಾಟ್ ಐ ಸೆಡ್, ಐ ಶುಡ್ ನಾಟ್ ಸ್ಪಾಯಿಲ್ ದಿಸ್ ಪಿಕ್ಚರ್. ಅವರು ಕೇಳಿದೆ, ಇಲ್ಲ ನೀನೇ ಹಾಡಬೇಕು ಅಂತ. ಎವ್ರಿಬಡಿ ವಾಸ್ ಸೇಯಿಂಗ್. ಮಹಾದೇವನ್ ಆಲ್ಸೋ ಸೆಡ್ ಸರಿ ಅಂತ ಒಪ್ಕೊಂಡೆ. ಅವರು ಹಾಡಿದ್ದೆಲ್ಲ ಟೇಪ್ ಮಾಡಿಕೊಂಡು ಲೂಪ್ ತರಹ ಒಂದು ಪಲ್ಲವಿ 100 ಟೈಮ್ಸ್ ಲೂಪ್ ಮಾಡೋದು ಒಂದು ಕ್ಯಾಸೆಟ್ನಲ್ಲಿ. ಕಾರ್ನಲ್ಲಿ ಹೋಗುವಾಗ, ಮನೆಯಲ್ಲಿ ಕೇಳುವಾಗ, ಯಾವಾಗಲೂ ಅದು ಜೀರ್ಣ ಆಗಬೇಕು. ನನ್ನ ಧಮನಿಯಲ್ಲದಿರಬೇಕು. ಪೇಪರ್ ಇಟ್ಕೊಂಡು ಹಾಡೋದ ರೀತಿಯಲ್ಲಿ ಇರಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ 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 ಆಮೇಲೆ ರೆಕಾರ್ಡಿಂಗ್ ಮಾಡಿದ ಪಿಕ್ಚರ್ ಅದು. ಭಗವಂತರ ಕೃಪೆ, ಆ ಪಿಕ್ಚರು ಅಷ್ಟು ಚೆನ್ನಾಗಿ ಬಂತು. ಅಷ್ಟು ತನಕ ಹಲೋ ಬಾಲುನವರೆಲ್ಲ ಬಾಲು ನಮಸ್ಕಾರ ಅಂದರು. ಇಟ್ ಹ್ಯಾಸ್ ಬಿಕಮ್ ಒನ್ ಸ್ಪೆಷಲ್ ಪಾಸ್ಪೋರ್ಟ್ ಅಂಡ್ ವೀಸಾ ಫಾರ್ ಮೀ ಇನ್ ಮೈ ಲೈಫ್ ಟೈಮ್. ಐ ಆಮ್ ಗ್ರೇಟ್ಫುಲ್ ಟು ದಿ ಪ್ರೊಡ್ಯೂಸರ್ಸ್, ರೈಟರ್ಸ್, ಲಿರಿಸಿಸ್ಟ್ ಅಂಡ್ ಮೈ ಬ್ರದರ್ ಕೆ ವಿಶ್ವನಾಥ್. ಐ ಆಮ್ ಗ್ರೇಟ್ಫುಲ್. ಆಮೇಲೆ ಆಫ್ ಕೋರ್ಸ್ ಮತ್ತೆ ಏಕ್ ದುಜೆ ಕೇಲಿಯ ಬಂತು, ಹಿಂದಿಗೆ ಹೋಗ್ತೀರಿ, 2ನೇ ರಾಷ್ಟ್ರ ಪ್ರಶಸ್ತಿ ಸಿಗ್ತು ನಿಮಗೆ. ಏಕ್ ದುಜೆ ಕೇಲಿ ಹೇಗೆ ಆಯ್ತಂದ್ರೆ, ನಾನು US ಕಾನ್ಸರ್ಟ್ ಮಾಡಿಬಿಟ್ಟು ಬರೋವಾಗ ಅಲ್ಲಿಗೆ LV ಪ್ರಸಾದ್ ಅವರು ಫೋನ್ ಮಾಡಿದ್ರು. ಅವ್ರು ದೆನ್ ಹಿ ಸೆಡ್, ಮರೋ ಚರಿತ್ರ ಐ ಆಮ್ ಮೇಕಿಂಗ್ ಇನ್ ಹಿಂದಿ. ಕಮಲ್ ಹಿಮ್ಸೆಲ್ಫ್ ಈಸ್ ಆಕ್ಟಿಂಗ್ ಅಂಡ್ ಬಾಲಚಂದ್ರ ಇಸ್ ದಿ ಡೈರೆಕ್ಟರ್. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ were so hesitant to employ me, but they were little hesitant. ಸಚ್ ಎ ಗ್ರೇಟ್ ಫಿಲ್ಮ್ ಆಗುತ್ತೆ ಇದು ಬೇರೆ ಅವರು, ನಮ್ಮ ಬಾಂಬೆ ಅವರು ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಬಾಲಚಂದ್ರ ಸೆಡ್, ಇಫ್ ಹಿ ಈಸ್ ನಾಟ್ ಸಿಂಗಿಂಗ್ ಐ ಆಮ್ ನಾಟ್ ಗೋಯಿಂಗ್ ಟು ಡೈರೆಕ್ಟ್ ದಿಸ್ ಫಿಲ್ಮ್. ಎಕ್ಸಾಕ್ಟ್ ವರ್ಡ್ಸ್ ಹಿ ಸೆಡ್. ಅವರು ಆರ್ಗ್ಯೂ ಮಾಡಿದ್ರು. ಅವರು ಆಕ್ಸೆಂಟ್ ಅಂತೀರಲ್ಲ, ಆ ಪಿಕ್ಚರ್ನಲ್ಲಿ ನನ್ನ ಕ್ಯಾರೆಕ್ಟರ್ ಸೌತ್ ಇಂಡಿಯನ್, ಹಿಂದಿ ಕಲಿತಾ ಇರೋದಕ್ಕೆ. ಇನ್ ದಿ ಬಿಗಿನಿಂಗ್ ಹಿ ಡಸಂಟ್ ನೋ ಹಿಂದಿ. ಐ ಡೋಂಟ್ ನೋ ವಾಟ್ ಯು ಸೇ ಅಂತಾನೆ ಅವನು. ಆಕ್ಸೆಂಟ್ ಇದ್ರೆ ಏನು, ಬಾಲು ಶುಡ್ ಸಿಂಗ್ ಅಷ್ಟೇ. ದಟ್ಸ್ ಹೌ ಇಟ್ ಹ್ಯಾಡ್ ಹ್ಯಾಪನ್. ಆ್ಯಂಡ್ Lashmikant Pyarelal, after some time, press was there and asking, out of all the playback singers who are now singing in Hindi, who is your favorite Andhra? Playback singers, ಎಷ್ಟು ಜನ ಇದ್ದಾರೆ? There is only one playback singer, that is SP Balasubramanian. ಹೆಮ್ಮೆಯಿಂದ ಹೇಳೋದಿಲ್ಲ, ನಂಬಿಕೆ, ನಾನು ಕೆಲಸ ಮಾಡಿದ ರೀತಿ ಅವರಿಗೆ ನನ್ನ ಮೇಲೆ. ಆ್ಯಂಡ್ I enjoyed working with them. And then it all happened with Adi Burman, Naushad Sahab. And all the Salman Khan songs. Yes, and things happened. Yes, so nice. ನೀವು ವಿಷ್ಣು ಸರ್ ಹಾಡಿದಾಗ ವಿಷ್ಣುವರ್ಧನ್ ಅವರೇ ಹಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಅಂಬರೀಷ್ ಅವ್ರಿಗೆ ಹಾಡಿದಾಗ ಅಂಬರೀಷ್ ಅವರೇ ಹಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ಜಾಸ್ತಿಯಾಗಿ ನಾನು ಏನು ಪರಿಶ್ರಮ ಮಾಡೋದಿಲ್ಲ ಸರ್. ನನ್ನ ಕ್ವಾಲಿಟಿ ಏನು ಅಂದರೆ, ಬಿಕಾಸ್ ಬೇಸಿಕಲಿ ಐ ಆಮ್ ಅನ್ ಆಕ್ಟರ್. ಐ ನೋ ಹೌ ಟು ಎಮೋಟ್. ಫಸ್ಟ್ ಆಫ್ ಆಲ್ ಐ ಥಿಂಕ್ ಆಫ್ ದಟ್ ಕ್ಯಾರೆಕ್ಟರ್. ನಾನು ಮಾಡಿದ್ರೆ ಹೇಗೆ ಹಾಡ್ತೀನಿ ಅಂತ. ಇಫ್ ಇಟ್ಸ್ ರೊಮ್ಯಾಂಟಿಕ್ ಆರ್ ಪೆಥೋಸ್ ಸಾಂಗ್ ಆರ್ ವಾಟ್ ಎವರ್ ಇಟ್ ಈಸ್, ಐ ಗೆಟ್ ಅಂಡರ್ ದಿ, ಎವ್ರಿಬಡಿ ಹ್ಯಾಸ್ ಟು ಬಿಕಮ್ ಲೈಕ್ ದಟ್ ಓನ್ಲಿ. ಆಲ್ ದಿ ಸಿಂಗರ್ಸ್ ಡೂ ಇಟ್. ಬಟ್ ಫಾರ್ ಮೀ ದಿ ರೇಂಜ್ ಇಸ್, ಐ ಆಮ್ ಲಿಟಲ್ ಬೆಟರ್ ದ್ಯಾನ್ ದಿ ಅದರ್ ಪೀಪಲ್ ಬಿಕಾಸ್ ಐ ಎಮೋಟ್ ಬೆಟರ್. ಓಕೆ, ನನ್ನ ಎಮೋಷನ್ ತುಂಬ ಚೆನ್ನಾಗಿ, ಬಿಕಾಸ್ ಐ ಥಿಂಕ್ ಐ ಎಂಜಾಯ್ ಸಿಂಗಿಂಗ್ ಇಟ್. ಏನು ಮಾಡಿದ್ರು ಕೂಡ ಇದಕ್ಕೆಲ್ಲ ಕೂಡ ನಮ್ಮ ಗುರುಗಳು ಸಾಹೇಬರು ರಫಿ ಅವರೇ ಕಾರಣ. Because I close my eyes, I see him performing. I don't see other people performing actually. I can give examples like
मेहरबान लिखो, हसीना लिखो, या दिलरुबा लिखो, हैरान हूँ कि आपको इस खत में क्या लिखूं, ये मेरा प्रेम पत्र पढ़कर कि तुम नाराज ना होना, कि तुम मेरी जिंदगी हो, कि तुम मेरी बंदगी हो. I thought the expression of Vaijayantimala there is not about Rajendra Kumar, it's about Mohammad Rafi. Because मेहरबान हैरान हूँ कि आपको इस खत में क्या लिखूं. और ಮೈಕ್ ಮುಂದೆ ನಿಂತ್ಕೊಂಡು ಅವ್ರು ಬರೆಯೋ ಹಾಗೇನೆ ಇರುತ್ತೆ. कि तुम मेरी जिंदगी हो, ಬೇರೆ ಯಾರು ಹಾಡೋಕ್ಕಾಗ್ತಾ ಇಲ್ಲ ಸರ್. कि तुम मेरी जिंदगी हो. ಜಿಂದಗಿ ಅಂದರೆ ಅದು ತಾನೆ ಸರ್ ಜಿಂದಗಿ, ಹಾಗೆ ತಾನೇ ಸರ್ ಹಾಡಬೇಕು. ಅಲ್ಲಿಂದ ಏನೋ ಒಂದು ಸ್ವಲ್ಪ ಹನಿಗಳು ನನಗೆ ಸಿಕ್ಕಿದೆ. ಐ ಟ್ರೈ ಟು ಫಾಲೋ ಹಿಸ್ ಎಕ್ಸ್ಪ್ರೆಸಿವ್ ಸೈಡ್. ಸೊ ದಟ್ ಮೇಕ್ಸ್ ಆರ್ಟಿಸ್ಟ್ ವೆರಿ ಈಸಿ. ದಟ್ಸ್ ವಾಟ್ ವಿಷ್ಣು ಹೇಳೋದು. ಅವ್ನು ಹಾಡಿದ್ರೆ ಸಾಕ್ರಿ, ನಾವು ಜಸ್ಟ್ ಪರ್ಫಾರ್ಮ್ ಮಾಡಿದ್ರು ಕೂಡ ನಾವೇನೋ ದೊಡ್ಡದಾಗಿ ಮಾಡಿದ ಹಾಗೆ ಇರುತ್ತೆ. ಐ ಥಿಂಕ್ ದಿ ಓನ್ಲಿ ಆರ್ಟಿಸ್ಟ್ ಆನ್ ದಿ ಇನ್ ಇಂಡಿಯಾ who while entering into contract you say my playback singer should be only ಸರ್, ಹಾವಿನ ದೇಶ ಅವರ ಫಸ್ಟ್ ಫಿಲ್ಮ್ ಇಂದ ಆಪ್ತರಕ್ಷಕವರೆಗೂ only SPB. Only SPB. No, PB sir ಹಾಡಿದ್ರು. But still, when once I came, 99.9%. The last song also sung by me. And ಅಷ್ಟು ಇಷ್ಟ ಅವನಿಗೆ. ನಾನು ಹಾಡೋ ಥರ ಇರುತ್ತೆ ಕಣೋ ನೀವು ಹಾಡಿದ್ರೆ. ದಟ್ ಇಸ್ ಎನಫ್ ಫಾರ್ ಮೀ. ಐ ಕ್ಯಾನ್ ಡೂ ಓನ್ಲಿ 30%. ಮಿಕ್ಕಿದ್ದೆಲ್ಲ ನೀವು ಮಾಡಿದ್ರೆ ಸಾಕು, ನೀವು ಹಾಡಿದ್ರೆ ಸಾಕು. ಹಲವಾರು ಹೀರೋಗಳು, ನಾಟ್ ಓನ್ಲಿ ವಿಷ್ಣು ಸರ್, ರಜನಿ ಸರ್ ಯೂಸ್ ಟು ಟೆಲ್ ಮಿ ಓಪನಿಂಗ್ ಸಾಂಗ್, ಎಂಟ್ರಿ ಸಾಂಗ್ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಬರ್ಬೇಕಾದ್ರೆ SPB ವಾಯ್ಸೇ ಬರಬೇಕು ಅಂತ. ಕಮಲ್ ಸರ್ ಎಲ್ಲ ಹಾಡುಗಳು ನೀವೇ ಹಾಡ್ತಾ ಇದ್ರಿ. ಎವ್ರಿಬಡಿ ವಾಸ್ ಇನ್ಸಿಸ್ಟಿಂಗ್. ಕಮಲ್ ಅಂಡ್ ಐ ಡೋಂಟ್ ಥಿಂಕ್ ವಿ ಆರ್ ಟೂ ಎಂಟಿಟೀಸ್. ಇಲ್ಲ, ಅವನು ನಾನು ಐ ಥಿಂಕ್ ನನ್ನ ಅಣ್ಣಯ್ಯ ಅಂತ ಕರೆಯೋದು. ಐ ನೋ ವಾಟ್ ಹಿ ಡಸ್, ಬಿಕಾಸ್ ಐ ಡಬ್ಡ್ ಫಾರ್ ಹಂಡ್ರೆಡ್ಸ್ ಆಫ್ ಫಿಲ್ಮ್ಸ್ ಆಫ್ ಹಿಮ್ ಫಾರ್ ತೆಲುಗು. ತಮಿಳಿಂದ ತೆಲುಗುಗೆ ನಾನು ಇಲ್ಲ, ಭಾಳ ಚೆನ್ನಾಗಿದ್ರು. ಕಮಲ್ ಸಂಸ್ಕರ್ ಹೇಳಿದ್ರು ಅವ್ರ ಹಾಡಿಗೆ ನಾನು ಲಿಪ್ ಸಿಂಕ್ ಮಾಡಿ 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 ನನಗೆ ಹಾಡಬೇಕು ಅಂತ ಆಸೆ ಬಂತು. ಅದೇ ತರ ಅವ್ರ ಫಿಲ್ಮ್ಸ್ಗೆ ನೀವು ಡಬ್ ಮಾಡಿ 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 ನೀವು ಆಕ್ಟರ್ ಆಗಬೇಕು ಅಂತ ಇರುತ್ತೆ. we are made for each other. Absolutely. So nice to hear that. Right, sir. ಒಂದು ಆಡಿಯೋ ಕ್ಲಿಪ್ ಇದೆ. Another Pushpa Bana. Yeah, another Pushpa. Pushpa Bana is ready. Audio clip, please. ಮನಸ್ಸು ಒಂದಾಯಿತು, ಒಲವು ಅರಳಿತು, ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. You did this. ರಾಮಕೃಷ್ಣ did. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯ. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಊಟಿ ಕೇಳುವೆಯ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ. ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನುದ. ಮಾರಿ ಕಣ್ಣು ಹೋರಿಮ್ಯಾಗೆ, ಕಟ್ಕನ್ ಕಣ್ಣು ಕೋರಿಮ್ಯಾಗೆ, ಮಾರಿ ಕಣ್ಣು ಹೋರಿಮ್ಯಾಗೆ, ಕಟ್ಕನ್ ಕಣ್ಣು ಕೋರಿಮ್ಯಾಗೆ. ಒಂದೇ ಕಂಠದಿಂದ ಇಷ್ಟೊಂದು ಧ್ವನಿಗಳು, ಮಲ್ಟಿಪಲ್ ಪರ್ಸನಾಲಿಟಿ ಇದೆ ಸರ್ ಒಳಗೆ. ಎಷ್ಟಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಫಿಮೇಲ್ ವಾಯ್ಸ್ನಲ್ಲಿ ಕೂಡ ನಾನೇ ಹಾಡಿದ್ದೀನಿ. It's enjoying it, it's a challenge. It's a challenge. And
Most of those songs were recorded live. You should see in the recording room, all the musicians will be, it's very tough for them to hold their back the laughter. because the recording will get spoiled. I enjoyed doing those things. ಇಲ್ಲ ಅದಕ್ಕೆ ಕಾರಣ ಏನಂದರೆ ನನ್ನ ಮೇಲೆ ಒಂದು ನಂಬಿಕೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ಗಾದರೂ ಇಲ್ಲ ನನ್ನ ಆ್ಯಕ್ಟರ್ಸ್ಗಾದರೂ ಬರೆಯೋವಾಗ ಕೂಡ ಇದು ಕಷ್ಟವಾಗಿರುತ್ತೆ, ಟಂಗ್ ಟ್ವಿಸ್ಟ್ ಆಗಿರುತ್ತೆ. ಬಾಲು ಅವ್ರು ಹಾಡ್ತಾರೆ. ಆ್ಯಂಡ್ ಏನಾದರೂ ಕಾಂಪ್ಲಿಕೇಟೆಡ್ ಕಂಪೋಸಿಷನ್ ಮಾಡೋ ಕೂಡ ಇದು ಹಾಡೋದಕ್ಕೆ ಕಷ್ಟವಾಗಿ ಬಾಲು ಅವ್ರು ಹಾಡ್ತಾರೆ. ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬಾಲು ಅವ್ರು ಹಾಡ್ತಾರೆ. ಒಂದು ನಂಬಿಕೆ ಇತ್ತು ಅವ್ರಿಗೆ, ಅದರಿಂದ ದೋಸ್ ಚಾಲೆಂಜಿಂಗ್ ಆಸ್ಪೆಕ್ಟ್ಸ್ ಕಮ್ ಟು ಮೀ. ಐ ಥಿಂಕ್ ಐ ಡಿಡ್ ಮೈ ಬೆಸ್ಟ್ ಇನ್ ದೋಸ್ ಥಿಂಗ್ಸ್. ಅದಕ್ಕೆ ಈ ದಿನ ಇಂಥ ಜ್ಞಾಪಕ ಇಟ್ಕೊಂಡು ಇದ್ದಾರೆ ನನ್ನ. ಆ್ಯಂಡ್ ಸಮ್ ಹೌ ಅದರ್ ಐ ಥಿಂಕ್ ಇನ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಐ ಆಮ್ ನ್ಯಾಚುರಲ್. ಆ್ಯಂಡ್ ವಿತ್ ಆಲ್ ದೀಸ್ ಥಿಂಗ್ಸ್ ನನಗೆ ಇದು ಈಕ್ವಾಲಿಟಿ ಇದೆ ಓಹೋ ಅಂದರೆ ಅದು ಅನ್ಕೋತಾ ನನಗೆ ಈಕ್ವಾಲಿಟಿ ಇದೆ, ಆ ಕ್ವಾಲಿಟಿ ಇದೆ, ಆಮೇಲೆ ಹೀಗೆ ಕೂತಬಾರ್ದು, ಹೀಗೆ ಮಾತಾಡಬಾರ್ದು. ಅದಕ್ಕೆ ಆ ಗರ್ವ ಬರದೇ ಇರೋದಕ್ಕೆ ನನಗೆ ಯಾವುದು ಗೊತ್ತಿಲ್ಲ ಅನ್ನೋದನ್ನು ಕೂಡ ನನಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಿದ ಆ ಭಗವಂತನಿಗೆ ನಮಸ್ಕಾರ. ಇಟ್ ವಾಸ್ ದಿ great gesture from actors like Vishnuvardhan and Rajinikanth and Kamal Hassan. His voice is a part of us. ಅವನಿಗೆ ಹೇಳೋದು ಅವರ ಸಂಸ್ಕಾರ. ನಾನು ಹಾಡಲಿಲ್ಲ ಅಂದರೆ ಅವರೆಲ್ಲ ಏನು ಆಡ್ತಾರೆ, ಏನು ಮಾಡ್ತಾರೆ ಅಂದರೆ ನಾನು ಅಂದರೆ ಅದಕ್ಕೂ ಸಂಸ್ಕಾರ. ಇಟ್ಸ್ ಆಲ್ವೇಸ್ ಎ ಟೀಮ್ ವರ್ಕ್. ಇಟ್ಸ್ ಎ ಟೀಮ್.